ಅಷ್ಟ ಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ. ಅಷ್ಟ ಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ. ಶಿಷ್ಟ ರಕ್ಷಕನೇ ದುಷ್ಟ ಶಿಕ್ಷಕನೇ ಅಭೀಷ್ಟ ನೀಡೆಂದು ನಾ ಬೇಡುವೆ. ಅಷ್ಟ ಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ. ಶಿಷ್ಟ ರಕ್ಷಕನೇ ದುಷ್ಟ ಶಿಕ್ಷಕನೇ ಅಭೀಷ್ಟ ನೀಡೆಂದು ನಾ ಬೇಡುವೆ. ಶಾಲು ಹೊದಿಸಿ ಅವರಿಗೆ ಸನ್ಮಾನ ಮಾಡ್ತಾರೆ. ಹಾಗೂ ನೆನಪಿನ ಕಾಣಿಕೆಯನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಈ ನಾಟಕ ಕಲಾಕಾರರು ಇವರೆಗೂ 100 ನಾಟಕದಲ್ಲಿ ತಮ್ಮ ಅಭಿನಯವನ್ನು ತೋರಿಸಿದ್ದಾರೆ. ಅವರಿಗೆ ಇನ್ನು ಮುಂದೆಯೂ ಅವರು 100 ನಾಟಕದಲ್ಲಿ ಪಾತ್ರ ಮಾಡುವಂತೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ಹೆಚ್ಚು ಸಮಯ ನಾವು ತಗೊಳ್ಳೋದಿಲ್ಲ, ಅದಕ್ಕಾಗಿ ಅವರೊಂದು 2 ಮಾತು ಹೇಳುವುದಿದ್ರೆ ಹೇಳಿ. ಆದ್ರೆ ಒಂದನ್ನು ನಾನು ಮರೆತುಬಿಟ್ಟೆ, ಕ್ಷಮಿಸ್ಬೇಕು. ಇವರ ಹೆಸರು ನಾಗೇಂದ್ರ ಎಂ ಅಂಚೇಕರ್. ನಾಗೇಂದ್ರ ಎಂ ಅಂಚೇಕರ್ ಬಿಣಗ. ಇದನ್ನು ಹೇಳುವುದನ್ನೇ ನಾನು ಮರ್ತು ಬಿಟ್ಟಿದ್ದೆ. ಆದ್ರೆ ಮರ್ತರೂ ತೊಂದರೆ ಇಲ್ಲ. ಯಾಕೆ ಹೇಳಿ, ಅವರು ಇಲ್ಲೇ ಉಳ್ಗಾದಲ್ಲಿ ಇರ್ತಾರೆ, ಎಲ್ರದ್ದು ಪರಿಚಯ ಇದೆ. ಅದಕ್ಕಾಗಿ ನಾನು ಪರಿಚಯ ಮಾಡಿಕೊಡದೇ ಇದ್ರು ನಮ್ಗೆಲ್ರಿಗೂ ಗೊತ್ತಿದೆ. ಅದೇ ನಾಗೇಂದ್ರ ಯು ಅಂಚೇಕರ್ ಬಿಣಗ, ಕಾರವಾರ. ಸಾರ್ವಜನಿಕರಲ್ಲಿಯೂ ನನ್ನ ಆತ್ಮೀಯವಾದಂತಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಏಕೆಂದರೆ ನನಗೆ ಈ ಅರುಣೋದಯ ನಾಟ್ಯ ಕಲಾಕುಂಜ ಮಂಡಳಿಯವರು ಸುಮಾರು 4 ವರ್ಷಗಳಿಂದ ಈ ವೇದಿಕೆ ಮೇಲೆ ನನ್ನ ಅಭಿನಯ ಮುಖಾಂತರ ಜನರನ್ನು ಪ್ರದರ್ಶಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಮೊದಲನೇದಾಗಿ ಅರುಣೋದಯ ನಾಟ್ಯ ಕಲಾಕುಂಜ ಮಂಡಳಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿನ ಕಲಾ ಪ್ರೇಕ್ಷಕರು ಸಹ ಹೆಚ್ಚಿನ ರೀತಿಯಲ್ಲಿ ಬಂದು ಈ ಕಲಾಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಆ ಕಲಾ ಪ್ರೇಕ್ಷಕರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ನನ್ನ 2 ಅನಿಸಿಕೆ ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನವರಾತ್ರಿಯಲ್ಲಿ ವಿವಿಧ ಪೂಜೆಯ ಸ್ವೀಕರಿಸುವನೇ ಸಿದ್ಧಿ ಗಣಪತಿ. ನವರಾತ್ರಿಯಲ್ಲಿ ವಿವಿಧ ಪೂಜೆಯ ಸ್ವೀಕರಿಸುವನೇ ಸಿದ್ಧಿ ಗಣಪತಿ. ಕಾರ್ಯಾರಂಭದೆ ಭಕ್ತರು ನೀಡು ಪೂಜೆಯ ಪಡೆವ ಪ್ರಸನ್ನ ಗಣಪತಿ. ಕಾರ್ಯಾರಂಭದೆ ಭಕ್ತರು ನೀಡು ಪೂಜೆಯ ಪಡೆವ ಪ್ರಸನ್ನ ಗಣಪತಿ. ಅಷ್ಟ ಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ. ಲಕ್ಷ್ಮೀ ದೇವಿ ವರ ಪಡೆದ ಶುಭ ಲಕ್ಷಣ ಮೂರ್ತಿ ಲಕ್ಷ್ಮೀ ಗಣಪತಿ. ಲಕ್ಷ್ಮೀ ದೇವಿ ವರ ಪಡೆದ ಶುಭ ಲಕ್ಷಣ ಮೂರ್ತಿ ಲಕ್ಷ್ಮೀ ಗಣಪತಿ. ಕೃಷ್ಣ ನೀಡಿದ ಹಾರವ ಧರಿಸಿ, ಕೃಷ್ಣ ನೀಡಿದ ಹಾರವ ಧರಿಸಿ ಶೋಭಿಸುವಂಥ ಚಿಂತಾಮಣಿ ಗಣಪತಿ. ಅಷ್ಟ ಗಣಪತಿಯ ಆರಾಧನೆ ವಿಶಿಷ್ಟ ರೀತಿಯಲ್ಲಿ ಔಪಾಸನೆ.
ಅಕ್ಷರ ಬರದನು ಆನಂದ ಗಣಪತಿ ಮುಕ್ತಿಯ ಕೊಡುವ ಶಕ್ತಿ. ಸ್ವೀಕರಿಸಬೇಕು. ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ ಇಪ್ಪತ್ತೊಂದು ನಮಸ್ಕಾರಗಳು. ಆ
ರಕ್ತದಾನ ಮಾಡಿ ನನ್ನ ಪ್ರಾಣವನ್ನು ಉಳಿಸಿದ್ರು. ನಿಜವಾಗಿಯೂ ನಮ್ಮಂಥವರ ಪಾಲಿಗೆ ಅವರೇ ಅವರೆಲ್ಲೇ ಇದ್ರು ಸುಖವಾಗಿ ಸಂತೋಷವಾಗಿರ್ಬೇಕಂತ ನಾನು ದೇವರಿಗೆ ಬೇಡ್ಕೊಳ್ತೀನಿ. ಮನುಷ್ಯ ಜನ್ಮದಲ್ಲಿ ಜನಿಸಿದ ನಾವು ದೇವರಾಗಲು ಸಾಧ್ಯವೇ? ಮಣಿಯವರೇ, ನೀವು ಯಾವಾಗ ಬಂದ್ರಿ? ನೀವು ನನ್ನನ್ನು ಆ ದೇವರಿಗೆ ಹೊಲಿಸಿ ಮಾತನಾಡುತ್ತಿರುವಾಗಲೇ ಬಂದೆ. ಮತ್ತೇನು ಆರಾಮವಾಗಿದ್ದೀರಿ ತಾನೆ? ನಾನು ತುಂಬಾ ಚೆನ್ನಾಗಿದ್ದೀನಿ. ಯಾಕೆಂದ್ರೆ ಆಸ್ಪತ್ರೆ ಹಣ ಕಟ್ಟಿ ರಕ್ತದಾನ ಮಾಡಿದ ನಿಮ್ಮಿಂದ ನಾನು ಸಾಕಷ್ಟು ಉಪಕಾರನ ಪಡೆದಿದ್ದೇನೆ. ನಿಜ ಹೇಳ್ಬೇಕಂದ್ರೆ ನಿಮ್ಮ ಈ ಉಪಕಾರ ತಿಳಿಸೋದಕ್ಕೆ ಯಾವ ಜನ್ಮದಲ್ಲಿಯೂ ಅದು ಸಾಧ್ಯವೇ ಇಲ್ಲ. ಇದರಲ್ಲಿ ಉಪಕಾರ ಏನು ಬಂದಿತ್ತು? ಮನುಷ್ಯ ಜನ್ಮದಲ್ಲಿ ಮಾನವನೇ ದೊಡ್ಡದು. ನನ್ನ ಕೈಲಾದ ಸಹಾಯ ಮಾಡಿದ್ದೇನೆ ಅಷ್ಟೇ. ನಿಜವಾಗಿಯೂ ದೊಡ್ಡ ಮಾತು. ಸರಳ ಮನಸ್ಸಿನ ನಿಮ್ಮಂಥವರಿಗೆ ಬಡವರ ಪಾಲಿಗೆ ನೀವೇ ಭಗವಂತ ಇದ್ದಾಗ ಆ ದೇವರಿಗೆ ಇವತ್ತು ಒಳ್ಳೆಯದನ್ನು ಮಾಡಬೇಕು. ಜ್ಯೋತಿ, ಬಡವರೆಂದರೆ ನನಗೆ ಪ್ರೀತಿ. ಇಲ್ಲದವರಿಗೆ ಸಹಾಯ ಮಾಡುವುದು ಸದಾ ನನ್ನ ಹೃದಯ ಮಿಡಿಯುತ್ತದೆ. ಏನಾದರೂ ಸಹಾಯ ಬೇಕಾದಲ್ಲಿ ನನ್ನನ್ನು ಭೇಟಿ ಮಾಡು. ನಾನಿನ್ನು ಬರ್ತೀನಿ ಜ್ಯೋತಿ. ನಿಜವಾಗಿಯೂ ಮಣಿಯವರು ತುಂಬಾ ಒಳ್ಳೆಯವರು. ಅವರಂತವ್ರು ಇರೋದ್ರಿಂದಲೇ ಜಗತ್ತಿನಲ್ಲಿ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆ ಎಲ್ಲ ಆಗ್ತಿರೋದು. ಅವರ ಕೈ ಹಿಡಿಯೋ ಆ ಪುಣ್ಯವತಿ ನಿಜವಾಗಿಯೂ ಭಾಗ್ಯವತಿ. ಜಗತ್ತಿನ ಅಂಧಕಾರದಲ್ಲಿ ಅಂಕುಶ ಹಿಡಿದು ಅಜರಾಮರನಾಗಿ ಅಧರ್ಮ ತಂದ ಅಮಾಯಕರನ್ನು ಬಲಿ ತೆಗೆದುಕೊಳ್ಳುವ ಆದಿ ರಾಜ ಅಂತರ್ಯಾಮಿ ಧರ್ಮಿ. ಧರ್ಮ ಮಾಡುವುದು ಕರ್ಮ. ಧರ್ಮದ ಲಂಕೆಗೆ ಬೆಂಕಿಡುವ ಭೂಪ ಈ ಧರ್ಮೇಂದ್ರ. ಧರ್ಮನ ಮಾತೆ ವೇದವಾಕ್ಯ. ಮಾತಿಗೆ ತಲೆಬಾಗಿದರೆ ಸ್ವರ್ಗ, ಎದುರಾದರೆ ನರಕ. ನಾವು ಜೀವಂತವಿರುವವರೆಗೂ ಯಾವ ನನ್ನ ಮಗ ನನ್ನ ವಿರುದ್ಧ ಬರಬಾರದು. ಬಂದರೆ ಜೀವಂತವಾಗಿ ಇರಬಾರದು. ಹೆಸರು ಧರ್ಮ ಮಾಡುವುದು ತುಂಬಾ ಸುಂದರವಾದ ಬಾಲೆ. ಹೆಸರೇನು ಬಾಲೆ? ವಾಯನ ಹೇಳುವ ಮನಸ್ಸು ಖಂಡಿತವಾಗಿಯೂ ನನಗಿಲ್ಲ. ಯಾಕೆ ಹೇಳುವ ಕಾರಣ ನನಗಿದೆ. ಬಲವಂತವಾಗಿ ಹೆಸರನ್ನ ಕೇಳುವವನು ಮನುಷ್ಯನೇ ಅಲ್ಲ, ನೀನು ಅದಕ್ಕಿಂತಲೂ ಕಡೆ. ಹಾಗೆ ಅನ್ಕೋ. ಲಜ್ಜೆ ಕೆಟ್ಟವನೇ, ನೀನೆಲ್ಲ ಹುಚ್ಚನೆ ಇರಬೇಕು. ಹೇಳ್ತೀನಿ ಕೇಳ್ಕೊ. ನನ್ನ ಹೆಸರು ಜ್ಯೋತಿ ಅಂತ. ತುಂಬಾ ಮುದ್ದಾದ ಹೆಸರು ಜ್ಯೋತಿ. ಮನೆಗೆ ಬೆಳಕು ನೀಡುವ ಜ್ಯೋತಿ ಬೆಳಕು ಇರುವವರೆಗೆ ಮಾತ್ರ ಬೆಲೆ. ನೋಡುವರ ಗಂಡಿಗೆ ಕಣ್ಣು ಕುಕ್ಕುವ ಈ ಜ್ಯೋತಿಗೆ ಸಮಾನವಾದ ಹೆಣ್ಣು. ಹೊರರಲ್ಲಿ ಕರಿಮುಳಿ ಸರ ಇಲ್ಲ. ಏ ಮಿಸ್ಟರ್, ಆ ವಿಷಯ ನಿನಗೆ ಬೇಕು? ತಿಳಿದುಕೊಳ್ಳಲು ಚಿನ್ನ. ಸರಿ, ನನಗಿನ್ನೂ ಮದುವೆ ಆಗಿಲ್ಲ ಆಯ್ತಾ? ಬಯಸದೆ ಬಂದ ಭಾಗ್ಯ. ರೆಡಿ, ನಾನು
ಇಲ್ಲದೆ ಸುಂದರಿಯರಿಗೆ ಸುಖ ನೀಡಿದ ಭೂಪ ಈ ಧರ್ಮೇಂದ್ರ ಕಣೆ. ಏನಂದಿಯೋ? ಮುಚ್ಚ ಬಾಯ್ನ. ಬಯಸಿದ ಹೆಣ್ಣಿಗೆ ತಾಳಿ ಕಟ್ಟಲಿಕ್ಕೆ ನಿನಗೆ ಮನಸ್ಸಿಲ್ಲ, ಆದ್ರೆ ಹೆಣ್ಣಿನ ಸುಖ ಮಾತ್ರ ನಿನಗೆ ಬೇಕಾಗಬೇಡ. ನಿಮ್ಮೆಂತ ಕಿರಾತಗಳು ಇರೋದ್ರಿಂದಲೇ ನನ್ನಂತ ಹೆಣ್ಮಕ್ಕಳಿಗೆ ಜಗತ್ತಲ್ಲಿ ನೆಮ್ಮದಿಯೇ ಇಲ್ಲ. ಏನ್ ಮಿಸ್ಟರ್, ಮತ್ತು ದಾರಿ ಬಿಡು, ಹೊರಡು ಇಲ್ಲಿಂದ ನೀನು. ಧರ್ಮದ ಲಂಕೆಗೆ ಬೆಂಕಿಡುವ ಈ ಭೂಪನಿಗೆ ದಾರಿ ಬಿಡು ಎನ್ನುವೆಯಾ? ನೋಡ್ತಿನ್ನ, ನೀನಾಗಿಯೇ ನನ್ನೊಂದಿಗೆ ಬೆರೆತರೆ ನಿನ್ನ ಜೀವನವಾಗುವುದು ಸ್ವರ್ಗ ಸುಖದ ಜೋಕಾಲೆ. ಇಲ್ಲದೆ ಇದ್ರೆ ನೀನಾಗುವೆ ಹುಚ್ಚು ಪ್ಯಾಲೆ. ಮುಚ್ಚ ಬಾಯ್ನ. ಹೆಣ್ಣಿಗೆ ಪ್ರಾಣಕ್ಕಿಂತ ಮಾನವೇ ಮುಖ್ಯ ಅಂತ ಬದುಕೋ ಹೆಣ್ಣು ನಾನು. ಹೀಗಿರುವಾಗ ನಿನ್ನ ಈ ಸ್ವರ್ಗ ಯಾರಿಗೆ ಬೇಕಾಗಿದೆಯೋ? ಏ ಮಿಸ್ಟರ್, ಒಳ್ಳೆಯ ಮಾತಿಂದ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೇನೆ. ಹೋದ್ರೆ ಮಾನ ಉಳಿಯುತ್ತೆ, ಅಕಸ್ಮಾತ್ ಆಗಿ ಹೋಗದೆ ಇದ್ರೆ ಕಾಲಿರೋ ಮೆಟ್ಟು ಕೆನ್ನೆ ಮುಟ್ಟುತ್ತೆ. ಎಚ್ಚರ. ಇದುವರೆಗೆ ಶಾಂತವಾಗಿದ್ದ ನನ್ನನ್ನು ನೆಟ್ಟಿನ ವಿಷಯ ತೆಗೆದು ನನ್ನನ್ನು ಕೆಟ್ಟವನಾಗಿ ಮಾಡಿದೆ ಅಂದಮೇಲೆ ಹುಟ್ಟಿರುವ ನಿನ್ನ ಬಟ್ಟೆಯನ್ನು ಬಿಚ್ಚಿ ಬೆತ್ತಲೆ ಮಾಡಿ ನಿನ್ನ ದೇಹ ಸುಖವನ್ನು ಸವಿಯದಿದ್ದರೆ ನಾನು ಧರ್ಮೇಂದ್ರನೇ ಅಲ್ಲ. ಹೆಸರು ಧರ್ಮ, ಮಾಡುವುದು ಕರ್ಮ. ಇಲ್ಲವಾದ ಕ್ಷಣದಲ್ಲಿ ಉಳಿಯೋದು ನಿನ್ನ ರೂಢ. ಮುದ್ದಣ್ಣ, ನಿನ್ನ ತಮ್ಮನಿಂದಿಗೆ ಬಂದು ನನ್ನ ಕೆಲಸಕ್ಕೆ ಕಳ್ಳು ಹಾಕುತ್ತೀಯಲ್ಲ, ಎಷ್ಟು ಸ್ವಲ್ಪ ನಿನಗೆ? ಸಾಕಾರ್ರಿ, ಬಾಯಿ ಬಿಗಿ ಹಿಡಿದು ಮಾತನಾಡು. ದುಡಿದು ತಿನ್ನುವ ಮಣ್ಣಿನ ಮಕ್ಕಳು ನಾವು. ನಿನ್ನ ಹಾಗೆ ಪರರ ಹಣದಲ್ಲಿ ಕಣ್ಣಾಡುವ ನೀಚರಲ್ಲ. ನೀಚರಲ್ಲ. ಮುದ್ದಣ್ಣ, ಈ ಧರ್ಮೇಂದ್ರನ ಹೆಸರು ಕೇಳಿದರೆ ಸಾಕು ಈ ಊರೇ ಗಡಗಡನೆ ನಡುಗುತ್ತಿದೆ. ನೋಡು, ಅಂದಾದ್ರಲ್ಲಿ ಈ ಧರ್ಮೇಂದ್ರನ ಕೆಲಸಕ್ಕೆ ಕೈ ಹಾಕುವ ಧೈರ್ಯ ಮಾಡಬೇಡ. ಸುಮ್ಮನೆ ಹೊರಟಾಗ ಎತ್ತರದಿಂದ ಉಚ್ಚರಿಸಲಿಲ್ಲ ನುಡಿಗಳನ್ನು. ಚದುರು ಬಿಡುವ ಸಣ್ಣ ಮಕ್ಕಳಿಗೂ ಬಹುವಚನದಿಂದ ಮಾತನಾಡುವ ನನ್ನಣ್ಣನಿಗೆ ಇನ್ನೊಂದು ಅಕ್ಷರ ಹಗುರವಾಗಿ ನುಡಿದರೆ ಅನ್ನ ಕೊಡುವ ಈ ಭೂಮಿ ತಾಯಿಯ ಮೇಲೆ ಆಣೆ ಮಾಡಿ ಹೇಳುತ್ತೀನಿ, ನಿನ್ನನ್ನು ಜೀವಂತ ಕಡೆದು ಹೆರಿಗೆಗೆ ತುಂಬುತ್ತೇನೆಂದು. ಬಿಡಿಸುವುದರ ಇವನತ್ತಿರ ನಮಗೆ ಯಾಕೆ ಜಗಳ? ಈ ಧರ್ಮೇಂದ್ರನಿಗೆ ಉಪದೇಶದ ಮಾತು. ಮುತ್ತನ್ನು, ಈ ಧರ್ಮೇಂದ್ರ ಶಾಂತಿಯಿಂದ ಸುಳಿದಾಡಿದರೆ ತಂಗೋಳೆ, ಯಾವುದಾದರೆ ಹಿಡಿದಂತ ಸುನಾಮಿ ನೆನ್ಪಿಟ್ಕೊಳ್ಳಿ. ನಿನ್ನಂಥವನ ಬಹಳ ಮಂದಿಯನ್ನ ನಾನು ನೋಡಿದ್ದೇನೆ. ಹೋಗಲೇ ನೋಡುತ್ತನ, ಈ ಹೆಣ್ಣಿನ ಪರವಹಿಸಿ ಮಾತನಾಡಿ ನನ್ನನ್ನು ಅವಮಾನ ಮಾಡಿದ ನಿಮ್ಮ ಸಂಸಾರವನ್ನು ನಾನು ಜೀವಂತವಿರುವವರೆಗೆ ಸುಖದಿಂದ ಇರಲು ಬಿಡೋದಿಲ್ಲ. ಇದು ಈ ಧರ್ಮೇಂದ್ರನ ಸವಾಲು. ಅಣ್ಣ ಅಣ್ಣ, ನನಗೆ ಹೊಲದಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ನೋಡಿ ಯಶವಂತ, ಒಳ್ಳೆಯ ಸಮಯಕ್ಕೆ ಬಂದು ಮಾನ ಪ್ರಾಣ ಕಾಪಾಡಿದ್ರಿ. ಈ ನಿಮ್ಮ ಉಪಕಾರವನ್ನ ನಾನು ಯಾವ ಜನ್ಮದಲ್ಲೂ ಮರೆಯೋದಿಲ್ಲ. ಉಪಕಾರದ ಮಾತು ಬೇಡ ಜೋಸಿ. ಧರ್ಮೇಂದ್ರ ನಿನ್ನ ಮನೆ ಕಡೆ ಬಂದ ವಿಷಯ ತಿಳಿದು ನಾವು ನಿನ್ನ ಬಳಿ ಬಂದಿದ್ದೇವೆ. ಇನ್ನು ನೀನು ಒಂಟಿಯಾಗಿರುವುದು ಸೂಕ್ತವಲ್ಲ. ನಿನಗೆ ಒಪ್ಪಿಗೆ ಇದ್ದರೆ ನಾನು ಮದುವೆ ಆಗಲು ಬಯಸುತ್ತೇನೆ. ನಿಮ್ಮಂಥ ಗುಣವಂತರು, ಗುಣಶೀಲವಂತರು ನನ್ನಂತವಳ ಕೈ ಹಿಡಿತೀನಿ ಅಂದ್ರೆ ನಿಜವಾಗಿಯೂ ನಾನೇ ಪುಣ್ಯವಂತಳು, ಭಾಷವಂತಳು. ಈ ಮದುವೆಗೆ ನಾನು ಒಪ್ಪಿಗೆ. ಮತ್ತೆ ಚಿಂತೆ ಚಿನ್ನ. ಇಬ್ಬರ ಮನಸ್ಸು ಒಂದಾದ ಈ ಸಂದರ್ಭದಲ್ಲಿ ಹಕ್ಕಿಯಾಗಿ ಹಾರೋಣ ಬಾನಂಗಳದಲ್ಲಿ.
ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ನಗುತ್ತಲೇ ಕರೆದರೆ ನಗುತ್ತಲೇ ಕರೆದರೆ ಮನದಿ ಸಂತೋಷ ಹಾಡಾದಂತೆ ನನ್ನ ತಮ್ಮಂದಿರ ಒಪ್ಪಿಗೆ ಪಡೆದು ನಾವಿಬ್ಬರು ಯುವತಿಗಳಾಗೋಣ. ಸರಿ, ಹಾಗೆ ಆಯ್ತು. ಅಡುಗೆ ಮಾಡಿದ್ರೆ ಊಟ ಮಾಡ್ಕೊಂಡೇ ಹೋಗೋಣ. ಆಯ್ತು, ನಡಿ. ಸತ್ಯವನ್ನು ಸೊಟ್ಟು ಸುಳ್ಳಿಗೆ ಜೀವ ಕೊಡುವ ಇವನೇ ಜಿತೇಂದ್ರ. ಒಂದೇ ತಾಯಿಯ ಗರ್ಭದಲ್ಲಿ ಹುಟ್ಟಿದ ನನಗೆ ಸೋಲೆಂಬುದೇ ಇಲ್ಲ. ಏಕೆಂದರೆ ಇಲ್ಲಿ ಹಣಕ್ಕಿರುವ ಬೆಲೆ ಗುಣಕ್ಕಿಲ್ಲ. ನ್ಯಾಯ ನೀತಿ ಧರ್ಮವನ್ನು ಸುಟ್ಟು ಭಸ್ಮ ಮಾಡಿ ಅನ್ಯಾಯ ಅಧರ್ಮದ ಸಾಮ್ರಾಜ್ಯವನ್ನು ಕಟ್ಟಿ ಮೆರೆಯುತ್ತಿರುವರು ಈ ತ್ರಿಮೂರ್ತಿಗಳು. ನ್ಯಾಯದ ದಾರಿಯ ಮೇಲೆ ಅನ್ಯಾಯದ ರಥ ಎಳೆಯುವ ನಾನು ನಾಗೇಂದ್ರ. ಈ ಹಣದವರ ಮನೆಗೆ ನಾವೇ ರಾಜರೇ. ಕಲಿತಾಗದ ಕಳ್ಳರಿಗಾಗಿ ಕಟ್ಟಿರುವ ಈ ಕರ್ಮಕೋಟೆಯನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಏಕೆಂದರೆ ಜಿತೇಂದ್ರ ಜೊತೆಗಿದ್ದರೆ ಜಗತ್ತು, ಬೇರೆಯಾದರೆ ಜಗತ್ತಿಗೆ ಆಪತ್ತು. ಭವ್ಯ ಹೆಸರಿನಲ್ಲಿ ಸಿಕ್ಕವರಿಗೆ ಸುಲಿಗೆ ಮಾಡುವ ಸರ್ದಾರ ನಾನು. ಈ ನಾವೇಂದ್ರ ನಯವಾಗಿದ್ದರೆ ಜೀವನ, ಹೊರಟಾದರೆ ಮಾರ.
ಜ್ಯೋತಿ ಎಂಬ ಹೆಣ್ಣಿನ ಪರವಹಿಸಿ ಆ ಮೈಲಾರಿ ಹೋಗು ಮೊತ್ತಣ್ಣಿನಿಂದ ಅವಮಾನ. ನಿನಗೆ ಅವಮಾನ ಮಾಡಿದ ಆ ಭಿಕಾರಿಗಳಿಗೆ ಜೈನ ರುಚಿ ನಾನು ತೋರಿಸುವೆನಣ್ಣ, ನಾನು ತೋರಿಸುವೆ. ಒಳ್ಳೆದಲ್ಲ. ನನ್ನ ತಮ್ಮನಿಗೆ ಅವಮಾನ ಮಾಡಿರುವ ನಿಮ್ಮ ಮನೆತನ ಸರ್ವನಾಶವಾಗಿರೋರಿಗೂ ನನಗೆ ನಿಷ್ಠೆನೇ ಇಲ್ಲ. ಅವರ ಚಲನವಲನದ ಮೇಲೆ ಕಣ್ಣು ಹಾಯಿಸಿ ನಂತರ ಕತ್ತರಿಸಿ ಹಾಕಬೇಕು ಅವರ ಸಂಸಾರವನ್ನು. ಅಣ್ಣ, ತ್ರಿಮೂರ್ತಿಗಳಿರುವ ನಮ್ಮದು ಜನಿಸಿದವರು ಬದುಕುದುಂಡೇ ಈ ಭೂಮಿ ಮೇಲೆ. ಅಣ್ಣ, ಆ ಚಿಂತೆ ಬೇಡ, ಕೈ ಮಿಲಾಯಿಸಿ ಜಯ ನಮ್ದೇ. ಜಯ ನಮ್ಮದೇ. ಮೊನ್ನೆ ನಮ್ ಚಾಮಣ್ಣನ್ ನೋಡಿ ಹೋಗಿ ಹೋಗಿ ಕೊಂಡರೂ ಇಲ್ಲ. ಏ ಹುಡುಗಿ, ಈ ಬದಿ ಬಂದು ಬುದ್ಧಿಯಲ್ಲ, ನೀ ಕುಡಿಯನ? ನಿನ್ನ ನಾನು ಮನಸ್ಸು ಮಾಡಿದ್ರೆ ನಿನ್ನಂತ ಹುಡುಗರು ನಾ ಕೈಯಾಗ ಆಡ್ತೀನಿ. ಕೈಯಾಗತ್ತೀಯಾ? ಬಾ ದೊಡ್ಡದೈದದು. ಹಾಕ್ಬೇಡ ಸಿಂಗಾರಿ, ನೀನ್ ಈ ಕೈ ದೊಡ್ಡದೈತಿ ಅಂದ್ರೆ ನಿನ್ನ ಜೊತೆಗೆ ಅಲ್ಲ ಇಷ್ಟು ದೊಡ್ಡ ರಸ್ತೆ ಇದ್ರೆ ನೀ ನನ್ಗೆ ಬಂದಿಕ್ಕಿ ಹೊಡಿತಲ್ಲ. ಕಲ್ಲಿಗೆ ಏನಾದ್ರು ಕೆಟ್ಟದೇನ್ಗ? ನನಗ ತಲೆ ಕೆಟ್ಟದಂತಿಯಲ್ಲ, ನಿನ್ ತಲೆ ಸರಿ ಐತಿಲ್ಲ ನೋಡು. ಇದ ವಿಷಯ ನಮ್ಮ ಮಾವ ಪಕ್ಕನ ಕೈ ಹೇಳಿದಂತ ನಿನ್ನ ಚರ್ಮನ ಕುದಿತಾನ. ಯವ್ವಿ 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 ಯವ್ವಿ, ಈ ಪಕ್ಕದ ಸೊಸೆನ ಸುಬ್ಬಿ. ಏ ಸುಬ್ಬಿ, ಎಷ್ಟು ಇದೆ, ಎಷ್ಟು ಬೆಳ್ದಿಯಲ್ಲ. ಸಣ್ಣಕ್ಕಿದ್ದಾಗ ನೋಡಿಕೊಂಡ ಮತ್ತ ಸಿಮ್ಲ ಸರೋದು, ಜಲ್ ಹರಿಯೋದು, ಈಗ ನೋಡ್ದ ಏ ಮುಷ್ಟ ಸರಿ ಅತ್ಲಾಗ ತಬ್ಕೊಳಗಂತ ಬಿಟ್ರ ನೀ ತಬ್ಕೊಳ ಮಗನ ಅದಿಂತ ನನ್ಗೆ ಗೊತ್ತೈತಿ. ಅಲ್ಲ ಏನೋ ಜೋಡಿ ಬೆಳೆದವ ಅಂತ ಹೇಳಿ ಸ್ವಲ್ಪ ಸಲಿಗೆ ಕೊಟ್ಟು ಮಾತಾಡಿದ್ರ ಹಾರಾಡಿ ಮಾತಾಡ್ತಿಯಲ್ಲ. ಬೇಜಾರ್ ಮಾಡ್ಕೊಬಿಡ ಸುಬ್ಬಿ, ಈಗ ನೀ ನಮ್ ಹುಡುಗಿ ಅಂತ ಗೊತ್ತದಲ್ಲ, ಈಗೇನ್ ಮತ್ತ ತಪ್ಕೊಳ್ಳೋದು. ತಬ್ಕೊಳೋದು ಅಂತ ಬಿಟ್ರೆ ಮತ್ತೆ ಏನೋ ಗೊತ್ತಿಲ್ಲ ಬಿಡ್ರಿ ಇವನಿಗ. ಅಲ್ಲ ಹಿಂಗ್ ಸಿಕ್ಕಂಗ ರೋಡ್ ಮುಂದೆ ನಿಂತ್ಕೊಂಡು ಹಿಂಗ ತಬ್ಕೊಂಡ್ರ ನೋಡಿದ ಮಂದಿ ಕೊಡ್ತಾರನ ಕಾಸು? ಅವ್ರ ಕೊಟ್ರೇನ ಬಿಟ್ರೇನ, ನಾವಿಬ್ರು ಸೇರಿದ್ರ ಇಂದ ದೀಪಾವಳಿ ಏನಂತೀವ? ದೀಪಾವಳಿ ಬಂದದಂದ್ರೆ ನೀನು ಕಟ್ಟಿಲ್ಲ ನನಗ ತಾಳಿ. ನಾಳಿನ ಒಂದು ಕಟ್ರ ಆಯ್ತು ಬಿಡು. ಅಯ್ಯಯ್ಯೋ, ತಗೊಳ್ಳೋಣ ಬಾರೆ ಹೋಳಿ. ನೀ ಹಿಂಗ ಹೇಳಕತ್ತಿಲ್ಲ, ನನ್ನ ಮನ್ಸಾಗ ಬೀಸಾಕತ್ತೈತೋ ತಂಗಾಳಿ. ಮತ್ತೆ ಯಾಕೆ ತಡ, ಕುಂತವ್ರ ಆನಂದ್ ಕೊಳ್ಳಿ ನಮ್ ಪದನ ಕೇಳಿ. ಓ ಚಿನ್ನ ಓ ಚಿನ್ನ 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 ರೇ ಹತ್ತಿರ ಬಾನರು ಬೀರಿ. ಓ ಚಿನ್ನ ಓ ಚಿನ್ನ ಓ ಚಿನ್ನ 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 ರೇ ಹತ್ತಿರ ಬಾನರು ಬೀರಿ. ಹುಲಿಯೋಣ ತಾಕುತ್ತಿರು ನಿರ ಕೈದು ಮುಟ್ಟಿದೆ ನಗ.
ನಾನು ರಂಗಲ್ಲಿ ನಾನಿನ ತೋಳಲ್ಲಿ ಸವಿಸುತನ ಪಡೆದೆ ನನ್ನನ್ನು ಬಾಳಲ್ಲಿ ತಾಕದಿಲ್ಲ ಏನಿಲ್ಲ ಕೈ ಹಿಡಿದು ಮುಟ್ಟಿದೆ ನನ್ನ 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 ಓ ಚಿನ್ನ ಓ ಚಿನ್ನ ಓ ಚಿನ್ನ 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 ಹತ್ತಿರ ಬಾಲವು ಬೇರೆ ಹತ್ತಿರ ಬಾಲವು ಬೇರೆ ಹತ್ತಿರ ಬಾಲವು ಹುಡುಗಿ ಮೈಸೂರು ಮಲ್ಲಿಗೆ ಆಗದಾಳಿ ಯಪ್ಪ ದೇವರೇ ಶಿವನೇ ಹೆಂಗಾರ ಮಾಡಿ ಈ ಹುಡುಗಿ ನಂಗೆ ಸಿಗೋ ಮಾಡಪ್ಪ ಈ ಹುಡುಗಿ ಏನಾದ್ರೂ ಸಿಕ್ಕ್ರ ಇನ್ನು ಮುಂದೆ ಬಂದು 3 ತೆಂಗಿನಕಾಯಿ ಹೊಡಿತೀನಿ ಯಾಕ ನಾಕು ಯಾಕ ಮನ್ಸಾಗೈನ ಒಡ್ಸಾಕತ್ತೀಯಲ್ಲ ಏನಿಲ್ಲ ಸುಬ್ಬಿ ಮಣಿಯಣ್ಣ ಬಾ ಅಂತ ಹೇಳಿದ್ರು ನಿನ್ನ ಹತ್ರ ಕುಣಿತಾ 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 ಮಾತಾಡ್ತಾ ನಾನು ಮಗದ ಗೊತ್ತಾಗಲ್ಲ ನಾನಿನ್ ಬರ್ಲಾ ಯಾಕಂದ್ರ ವಯಸ್ಸಿಗೆ ಬಂದಿಯಲ್ಲ ಅದಕ್ಕ ಅಲ್ಲ ಮಾಮ ನಾ ವಯಸ್ಸಿಗೆ ಬಂದ್ರೆ ಏನಾಯ್ತು ಅಂತೀನಿ ಏನು ಏನಾಗಿಲ್ಲ ಮುಂದೆ ನಾನು ಆಗ್ಬಾರ್ದು ಅಂತ ಹೊರಟಾಗತ್ತೇನೆ ಅಯ್ಯೋ ಮಾವ ನಾ ಯಾರು ನೀನು ಸೊಸಿ ನಾನ್ ಯಾರು ನಿನ್ ಗೊತ್ತೈತ್ ಹೋಗಲ್ಲ ಅಲ್ಲ ಇಷ್ಟೆಲ್ಲ ಇರ್ಬೇಕಾದ್ರೆ ನಾನು ದೊಡ್ಡ ಬೆಟ್ಟನ ಇದ್ದಂಗ ತಿಳಿದಿಲ್ಲ ನಿನಗೆ ಏ ಸುಬ್ಬಿ ನೀ ತಪ್ಪು ತಿಳಿದಿ ಸುಬ್ಬಿ ನಮ್ಮ ಚಿಕ್ಕಪ್ಪನ ಮಗ ಲಕ್ಕಪ್ಪನ ಕೈಯಾಗ ನೀ ಅಂದ್ರೆ ಏನಾದ್ರು ಸಿಕ್ಕಿ ಅಂದ್ರ 5 ನಿಮಿಷಕ್ಕೆ ಉಪ್ಪಿಟ್ಟು ಮಾಡಿ ತಿಂದು ಬಿಡ್ತಾನ ನನ್ನ ಮಗ ಅಲ್ಲ ನಿಮ್ ಚಿಕ್ಕಪ್ಪನ ಮಗ ಲಕ್ಕಪ್ಪ ಏನಾದ್ರು ಬಂದ ಅಂತಂದ್ರ ಅವನ ಮುಸುಡಿನ ಪ್ಯಾಕೆಟ್ ಮಾಡೋದು ಸಟ್ಟು ಬಿಡ್ತೀನಿ ಏ ನೀನ್ ಹಚ್ಚಿ ತೊಟ್ಟಿದ್ರು ಅವನೇ ನಾಟಕಿಲ್ಲ ಅವನು ಊರಿಗ ಮಿಕ್ಕಿ ನನ್ನ ಮಗ ಅದಾನ ಮತ್ತ ಅವ್ನು ನಿನ್ ಕಂಡ್ರ ಓಡ್ಸ್ಕೊಂಡು ಹೋಗ್ತಾನ ಗೊತ್ತನ ಏನೇನೇನೇ ಓಡ್ಸ್ಕೊಂಡು ಹೋಗ್ತಾನ ಅಲ್ಲ ನಾನು ಓಡ್ಸ್ಕೊಂಡು ಹೋಗ ಈ ಊರಾಗ ಯಾರಿಗೂ ಇದು ಧೈರ್ಯ ಅಂತೀನಿ ಹೇ ಸುಬ್ಬಿ ನೀ ತಪ್ಪು ತಿಳಿದಿ ಸುಬ್ಬಿ ತಪ್ಪು ತಿಳಿದಿ ಆ ಮಗ ನಾಗ್ಯ ಏನಾದ್ರು ನಿನ್ನ ಕಂಡ ಅಂದ್ರ ನಿನ್ನ ಕುಂದ್ರಸೆ 3 ಗಂಟೆ ಹಾಕ್ಬಿಡ್ತಾನ ನೋಡವ ಅದೇನಾದ್ರು 3 ಗಂಟೆ ಅಂತಂದ್ರೆ ಏ ಬುದ್ಧಿಗೇಡಿ ಇಷ್ಟು ಗೊತ್ತಿಲ್ಲ ನಿನ್ಗ ಇಲ್ಲ ನಿನ್ ಕೊರಳಾಗ ಮದುವೆ ಆಗಿ ಕೊರಳಾಗ ತಾಳಿ ಸೇರ್ಸ್ತಾನ ಅಂದ ಓ ತಾಳಿ ಸೇರ್ಸ್ತಾನ ಅನ್ಕೊಂಡೆ ಬೇರೆನಾ ತಿಳ್ಕೊಂಡ್ಬಿಟ್ಟಿದ್ದೆ ಏನ್ ತಿಳ್ಕೊತೀಯ ನನ್ನ ಮಾವನ ಮಗಳೇ ನಾನೇನು ತಾಳಿ ಸೇರ್ಸಿ 3 ಗಂಟೆ ಹಾಕ್ತಾನ ಅಂದೆ ಓ ಹೌದನಾ ನಾನು ಬೇರೆ ತಿಳ್ಕೊಂಡಿದ್ದೆ ಅಂತಂದೆ ಬೇರೆ ಏನ್ ತಿಳ್ಕೊತೀಯ ನನ್ ಸೋದರತ್ತೆ ಮಗಳೇ ನೋಡು ನೀನ್ ಬಾತಾಗಿರ ಕೂತ್ರೆ ನಿನ್ ಛತ್ರಿನ ಹರಿತೈತಿ ನನ್ನ ಛತ್ರಿ ಹರಿದೋಗ್ಲಿ ಅಗ್ನಿ ಬಿಡು ಸರಿ ಒಂದ್ ಬೇಜಾರಾಗೈತಿ ಲೆಕ್ಕ ಬಾಕಿ ಈ ಪಕ್ಕಂಗೆ ಬೇಜಾರಾಗೋದಿತ್ತು ಒಂದು ಹಾಡು ಈಗಷ್ಟೇ ಹಾಡ್ಕೊಂಡಿ ಇಲ್ಲ ಮಾಮ ಈಗಷ್ಟೇ ಹಾಡ್ಕೊಂಡೀನಿ ಇಲ್ಲ ನನ್ನ ಮಗ ಅಂದಿದ್ದ ಇಲ್ಲಿ ಯಾವ ಜೊತೆ ಹಾಡ್ಕೊಂಡೆ ಹೇಳ್ತೀಯ ಹೌದಲ್ಲ ಮತ್ತ ನನ್ನ ಮಾತು ನಂಬಂಗಿಲ್ಲ ಹಂಗಾದ್ರ ಸರಿ ಬಿಡು ನೀ ಎಲ್ಲಿ ಬಿಡ್ತಿ ನಾನು
ಅಮಾವಾಸ್ಯೆಯ ಒಂದು ಭಯಂಕರ ಘೋರ ಕಗ್ಗತ್ತಲೆ. ದೂರದಲ್ಲಿ ಒಂದು ನಾಯಿಯ ಅಸಹ್ಯ ಕಿರುಚಾಟ. ಎಂಬ ದರೋಡೆಕೋರ ಶ್ರೀಮಂತರ ಮನೆ ದರೋಡೆ ಮಾಡಲು ತನ್ನ ಕುದುರೆಯನ್ನೇರಿ ಹೊರಟ. ಅವನು ಹೊರಟ ಕುದುರೆಯ ಶಬ್ದ ಬಂದ ಬಂದ ಬಂದ. ಶ್ರೀಮಂತರ ಮನೆ ಸಮೀಪ ಬಂದ. ಮೆಲ್ಲನೆ ಕುದುರೆಯಿಂದ ಇಳಿದ. ಸಾವಕಾಶವಾಗಿ ಶ್ರೀಮಂತರ ಮನೆ ಬಾಗಿಲನ್ನು ತೆರೆದ. ಸಾವಕಾಶವಾಗಿ ಮನೆಯ ಒಳಗೆ ನಡೆಯಲು ಪ್ರಾರಂಭಿಸಿದ. ಸಾವಕಾಶವಾಗಿ ತಿಜೋರಿಯನ್ನು ತೆರೆಯಲು ಪ್ರಾರಂಭಿಸಿದ. ಅದರೊಳಗಿರುವ ಹಣ ಒಡವೆಗಳನ್ನು ತನ್ನ ಬ್ಯಾಗಿನಲ್ಲಿ ತುಂಬತೊಡಗಿದ. ಆವಾಗ ಆ ಮನೆಯ ಯಜಮಾನ ಬಂದು ಹ್ಯಾಂಡ್ಸ್ ಅಪ್ ಅಂದ. ಆವಾಗ ಆ ಕರಾಳ ರಾತ್ರಿ ಜೋರಾಗಿ ಕೂಗುತ್ತಾ ಅಂದ. ಆ ಶ್ರೀಮಂತನಿಗೆ ಗುಂಡಿಗೆ ಹಾಕಿದ. ಹಾಯ್ ಲೇಡೀಸ್ ಅಂಡ್ ಜೆಂಟ್ಮೆನ್, ಹಾಯ್ ವಣಕಂ, ನಮಸ್ಕಾರ, ಆದಾಬರ್ಜಿ, ಅಸ್ಸಲಾಂ ಅಲೈಕುಂ. ಅಲ್ಲ ನಿಮ್ಗೆ ಆಶ್ಚರ್ಯವಾಗಿರ್ಬೋದಲ್ಲ, ನೀವು ಯಾರಪ್ಪ ಬಂದವನೇ ಒಂದು ಮೂವನೇ ದರೋಡೆಕರ ಅಂತಾರ ಆಕ್ಷನ್ ಮಾಡಕತ್ತಾನಲ್ಲ, ವಿಲಂತರ ಆಕ್ಟಿಂಗ್ ಮಾಡಕತ್ತಾರ ಅಂತ ನೋಡ್ರಿ. ನೀವೇನ್ ತಿಳ್ಕೊಂಡಾಗ ನಾ ಯಾವ ಸಿನಿಮಾದ್ದು ಇದು ನಾಟಕದ್ದು ವಿಲನ್ನು ಅಲ್ಲ, ದರೋಡೆಕೋರನೂ ಅಲ್ಲ. ನಾನೊಬ್ಬ ನಾಟಕಕಾರ ರೀ.
ನಾಟಕದ ಅಭ್ಯಾಸ ಏನ್ ಮಾಡಕ್ ಬರ್ತೀರಿ ನೋಡಿ. ಇದೆಲ್ಲ ನನ್ನ ನಾಟಕದ ಡ್ರೆಸ್ ರೀ ಇದು. ನಾನೊಂದು ನಾಟಕ ಕಂಪನಿ ಒಳಗಿದ್ದೇನ್ರಿ. ಅಲ್ಲ ಹೊಟ್ಟೆ ಪಾಡಿಗಾಗಿ ಏನ್ ಬೇಕಾದ್ರೂ ಮಾಡ್ಬೇಕಾಗಿತ್ತೇನ್ರಿ ಒಪ್ಪತ್ತು ಊಟಿಗೆ. ಏನೋ ಒಂದ್ ನಾಟಕ ಕಂಪನಿ ಕೆಲಸ ಮಾಡ್ತಾ ಇದ್ದೇನ್ರಿ. ನಿಮ್ಗಂತೂ ಗೊತ್ತಿದೆ ಈಗಿನ ಕಾಲದಾಗ ಹಣೆ ಬರೋ ಏನೇನ್ ಆಗ್ತಿದೆಯೋ. ಈ ಹಾಳಾದಿ ಕೇಬಲ್ ಟಿವಿ, ಆ ಟಿವಿ, ಈ ಟಿವಿ ಬಂದಾಗಿಂದ ದಿನದ 24 ಗಂಟೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಜಗತ್ ಪರ್ಯಟನೆ ಮಾಡ್ತಾರೆ ಈ ನಮ್ಮ ಸಮಾಜದ ಜನರು. ಅದ್ರ ಮೇಲೆ ಈ ನಮ್ ನಾಟಕ ನೋಡಿಗೆ ಯಾರು ಬರ್ತಾರ ಅಂತದ್ರಾಗ ಈ ಸಿನಿಮಾ ಥಿಯೇಟರ್ಗಳೆಲ್ಲ ಮುಚ್ಚಿಕೊಂಡ್ ಬಿಟ್ಟಾವೆ. ಕಲ್ಯಾಣ ಮಂಟಪನು ಸ್ಟಾರ್ಟ್ ಮಾಡಕತ್ತಾರ, ಕಾರವಾರದಾಗೂ ಐತೆ. ಅಂತದ್ರಾಗ ಈ ಪುಕ್ಕಟೆ ನಾಟಕ ನೋಡಕ್ ಏನಾನೇ ಬರಂಗಿಲ್ಲ. ಮತ್ ನಮ್ ಟಿಕೆಟ್ ನಾಟಕ ನೋಡಕ್ ಯಾರು ಬರ್ಬೇಕ್ರಿ? ಅಂತದ್ರಾಗ ಎಲ್ಲಾ ನಾಟಕದ ಕಂಪನಿಗಳೆಲ್ಲ ಬಂದಾಗತ್ತಾವು. ನಾನಿದ್ ನಾಟಕದ ಕಂಪನಿನೂ ಬಂದಾಗ ಹೋಯ್ತು. ಏನೋ ಒಪ್ಪತ್ತಿನ ಗಂಜಿಗೂ ತುಟ್ಟಿ ಆಯ್ತಲ್ಲಪ್ಪ ಅಂತ ಹೇಳ್ಕೊಂಡು ನಾಟಕದ ಕಂಪನಿ ಬಂದಾದ್ಮೇಲೆ ಏನ್ ಮಾಡ್ಬೇಕ್ರಿ? ಅಲ್ಲ ಹಾರ್ಮೋನಿಯಂ ಮಾಸ್ತರ್ ಹಾರ್ಮೋನಿಯಂ ಎತ್ಕೊಂಡು ಹೋದ, ಬೆಡ್ಗೆ ಮಾಸ್ತರ್ ಬೆಡ್ಗೆ ಎತ್ಕೊಂಡು ಹೋದ, ತಬ್ಲಾ ಮಾಸ್ತರು ತಬ್ಲಾ ಎತ್ಕೊಂಡು ಹೋದ, ಸಿಂಗರ್ಸ್ ಬಾಯಿ ಬೊಬ್ಬೆ ಹೊಡ್ಕೊತ ಹೋದ್ರು. ಇನ್ನು ಗೇಟ್ ಕೀಪರ್ ಎಲ್ಲ ಕುರ್ಚಿ ಎಲ್ಲ ತಗೊಂಡು ಹೊತ್ಕೊಂಡು ಹೋದ್ರು. ಕೊನೆಗೆ ಏನು ಉಳಿದು ಮುಂದೆಲ್ಲ ಹಾಕ್ತಿರ್ತಾರಲ್ಲ ಚಾಪೆ. ಚಾಪೆ ನನ್ ಗತಿಗೆ ಬಂದಿದ್ದು ಚಾಪೆ. ಚಾಪೆ ತಲೆ ಮೇಲೆ ಹಾಕೊಂಡಿದ್ದು ಎಲ್ಲ ಮತ್ತ ನೀನು ಉದೋ ಉದೋ ಅಂತ ಎಲ್ಲ ಬಂದ್ಬಿಟ್ಟಕ್ಕೆ ಹೋಗಿದ್ದು. ಸುತ್ತಿತ್ತು ಎಲ್ರು ಏನು ಆಗ್ತಿಲ್ರಿ ನಂಗೆ. ಒಟ್ಟು ನನ್ ಕಾಲ ಕೆಟ್ಟೋತ್ರಿ ಅಪ್ಪ, ಸಾಕಾಗಿ ಹೋತ್ ನನ್ಗ. ಅಲ್ಲ ಈ ಹೊಟ್ಟೆ ಪಾಡಿಗಾಗಿ ಹುಡುಕಿ ಕೆಲಸ ಮಾಡಕತ್ತೀನ್ರಿ ನಾನು. ಆದ್ರೂ ಒಪ್ಪತ್ತಿನ ಗಂಜಿಗೂ ತುಟ್ಟಿ ಹಾಕೈತ್ರಿ ಈಗಿನ ಕೆಟ್ಟ ಕಾಲದಾಗ. ಇಲ್ಲಿ ಹಣವಿದ್ದವನು ದೊಡ್ಡಪ್ಪ, ಗುಣವಿದ್ದವನು ಸಣ್ಣಪ್ಪ. ಯಾಕಂದ್ರೆ ಇಲ್ಲಿ ಹಣಕ್ಕೆ ಬೆಲೆ ಇದ್ದವ್ರಿಗೆ ಗುಣಕ್ಕೆ ಬೆಲೆ ಇಲ್ಲ ನೋಡ್ರಿ. ಯಾಕಂತ ಹೇಳಿದ್ರೆ ಎಲ್ಲಿ ನೋಡ್ರು ಲೂಟಿ, ದರೋಡೆ, ಮೋಸ, ವಂಚನೆ, ಅದು ಇದು ಹೋಗ್ಲಿ ಬಿಡ್ರಿ. ಅಲ್ಲ ನಮ್ದ ದೊಡ್ಡದಾಗೈತಿ, ಮತ್ತೆ ದೇಶ ಸುದ್ದಿ ನಮ್ಗೆ ಯಾಕ. ಅಂತೂ ಈಗ ಎಲ್ಲಾ ಸುತ್ಕೊಂಡು ಎಲ್ಲಾ ಹನುಮಪ್ಪನ ಗುಡಿಗೆ ಹೋಗಿ ಈ ಮುಂದಿನ ಓಣಿ ಹೋಗ್ತಾ ಇದ್ದೀನಿ. ಅಲ್ಲಿ ಏನಾರು ನನ್ ಲಾಟ್ರಿ ಹೊಡಿತೈತೋ ಅಂತ ನಾ ಕಾಯ್ಕೊಂತೀನಿ. ಹಂಗ ನನ್ಗೊಂದ್ ಸ್ವಲ್ಪ ಬಿಸಿ ಹತ್ಸಾಕ ಯಾರೊಂದು ಲವ್ಲಿ ಗರ್ಲ್ ಏನಾರು ಸಿಕ್ಕ್ರೆ ಏನ್ ಕೇಳ್ತ್ರಿ ನೀವು? ಏನ್ ಕೇಳ್ತ್ರಿ? ಹಂಗ ನಾನು ಆಕಿ ಮೇಲೆ ಅಂಬ್ಯಾರಿ ಮೇಲೆ ಕೂರ್ಸ್ಕೊಂಡು ನಾನು ಹೋಗ್ತೀನಿ. ಹೆಂಗ್ ಹೋಗ್ತೀನಿ ಡಾಕ್ಟರ್ ರಾಜ್ಕುಮಾರ್ ಹೋದಂಗ ಹೋಗ್ತೀನಿ ನಾನು. ಡಾಕ್ಟರ್ ರಾಜ್ಕುಮಾರ್ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಗಾಳಿಗೆ ತೇಲು ತೇಲುತ್ತ ತೆರೆಯ ಮೇಲ್ಗಡೆ ಸಾಗಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸು ಗಾಳಿಗೆ ತೇಲು ತೇಲುತ್ತ ತೆರೆಯ ಮೇಲ್ಗಡೆ ಹೋಗಲಿ. ಬರ್ತೇನ್ರಿ ಅಪ್ಪ, ನಮಸ್ಕಾರ. ಥ್ಯಾಂಕ್ ಯು. ಈಗ ನಮ್ಮ ಪಯಣ ಮುಂದೆ ನೋಡಿಗ ಬರ್ತೇನೆ. ಅಣ್ಣನಿಗೆ ಒಂದು ವಿಷಯ ಹೇಳುವುದಿತ್ತು, ಅದಕ್ಕೆ ಇಲ್ಲಿ ಬಂದಿದ್ದೆ. ಹೌದು, ನೀನೇನು ಇಲ್ಲಿ? ಕಾಲೇಜ್ ಖರ್ಚಿಗೆ ಸ್ವಲ್ಪ ಹಣ ಬಂದಿತ್ತು, ಅದಕ್ಕೆ ಬಂದಿದ್ದೆ. ಓ, ನಿನ್ನ ಓದು ಚೆನ್ನಾಗಿ ಸಾಗಿದೆ ತಾನೆ? ಚೆನ್ನಾಗಿ ನಡೀತಾ ಇದೆ. ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ? ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿದೆ. ಪವಿತ್ರ, ಅಣ್ಣನವರು ದೇವರ ಕೋಣೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅವ್ರು ಬರುವವರೆಗೆ ನೀನು ಕುಳಿತುಕೋ, ಬರ್ತಾರೆ ಈಗ. ಪವಿತ್ರ, ಚಿನ್ನದಂತ ಹುಡುಗಿ, ಇವಳೇ ನನ್ನ ಬಹಳ ಸಂಗಾತಿಯಾದರೆ ನಾನೇ ಭಾಗ್ಯಶಾಲಿ. ಅರಗಿಣಿಯನ್ನು ಈ ಮೌನ ನಿನ್ನಲ್ಲೇನು, ಅರಗಿಣಿಯನ್ನು ಈ ಮೌನ ನಿನ್ನಲ್ಲೇನು. ಸರಸರ ಸಮಯ ಅರಳಿದೆ ಹೃದಯ, ಸರಸದ ಸಮಯ ಅರಳಿದೆ ಹೃದಯ. ಬಯಕೆಯು ಬಂದು ನಿನ್ನಿಂದ ನಾ ಹೆಣ್ಣಾದೆ. Let's
ಚೆನ್ನಾಗಿದೆ. ನಾನು ಬಂದಿದ್ದು ಯಾತಕ್ಕಂದ್ರೆ ಹೇಳು ಪವಿತ್ರ, ಸಂಕೋಚವಿಲ್ಲ. ಸಾವುಕಾರ್ರೆ, ಓದಿನ ಖರ್ಚಿಗೆ ನನಗೆ ಸ್ವಲ್ಪ ಹಣ ಬೇಕಿತ್ತು. ಅಷ್ಟೇ ತಾನೇ ಪವಿತ್ರ, ಯಾವುದು ಮಗು ಶಿಕ್ಷಣದಿಂದ ವಂಚಿತವಾಗಬಾರದು. ಪ್ರತಿಭಾವಂತರು ನಮ್ಮ ದೇಶದ ದೊಡ್ಡ ಆಸ್ತಿ. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳ ಸಾಹಿತ್ಯ ಎಲ್ಲರೂ ನಿಂತಾಗ ಎಲ್ಲರಕ್ಕೆ ಅವರು ಬೆಳೆಯಲು ಸಾಧ್ಯ. ನಿಜ ಸಾವುಕಾರ್ರೆ, ಅಸಹಾಯಕರು ತಮ್ಮ ಬಳಿ ಸಹಾಯ ಬಯಸಿ ಬಂದಾಗ ಸಹಾಯ ಮಾಡುವ ನಿಮ್ಮ ಗುಣ ಚಿನ್ನದಂತದ್ದು ಸಾವುಕಾರ್ರೆ, ಚಿನ್ನದಂತ. ಪವಿತ್ರ, ಸಮಾಜದಲ್ಲಿ ನೊಂದವರು ಸಾಕಷ್ಟಿದ್ದಾರೆ. ನೊಂದವರ ಪಾಲಿಗೆ ಉಳ್ಳವರು ಸಂಜೀವನಿಯಾಗಬೇಕು. ಅಂದಾಗ ಮಾತ್ರ ಆರೋಗ್ಯ ಕಟ್ಟರ ಸಮಾಜ ಕಟ್ಟಲು ಸಾಧ್ಯ. ನಿಜ ಸಾವುಕಾರ್ರೆ, ನಿಮ್ಮ ಮಾತು. ನನ್ನ ಯುವಕ ಯುವತಿಯರಿಗೆ ಸಹಾಯ ಮಾಡಿದ್ರೆ ಈ ದೇಶ ಮುಂದುವರಿಯೋದಕ್ಕೆ ಸಾಧ್ಯ. ಹೌದು ಪವಿತ್ರ, ಯುವಕರು ತಾನೇ ಈ ದೇಶದ ದೊಡ್ಡ ಆಸ್ತಿ. ಅಣ್ಣ, ಕೂಲಿ ಮಾಡುವ ನಮ್ಮಂತವರನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವುದು ನೀವು ಮನುಷ್ಯರಲ್ಲಣ್ಣ, ದೇವರಿಗೆ ಸಮಾನಣ್ಣ. ನಾವು ಇರುವ 3 ದಿವಸಗಳಲ್ಲಿ ಬಡವ ಸಿಬ್ಬಂದಿಯನ್ನು ಗುದ್ದಾಡಿದರೆ ಫಲವನ್ನೇ ಹೇಳು. ಇರುವಷ್ಟು ದಿವಸ ನಾವು ಒಟ್ಟಾಗಿ ಬಾಳಿದರೆ ಜೀವನ. ಅಣ್ಣ, ಈ ನಿಮ್ಮ ಮಾತುಗಳನ್ನು ಕೇಳಿದರೆ ಕೇಳಿಸಲೇ ಇರಬೇಕೆನಿಸುವುದಣ್ಣ. ನಾವು ಆಡುವ ಮಾತು ಮತ್ತೊಬ್ಬರಿಗೆ ಆನಂದ ಕೊಡಬೇಕೆ, ನಾವು ದುಃಖ ಪಡುವಂತಿರಬಾರದು. ನಾವು ನಾಳೆ ನೆನೆ ಆಯ್ತಣ್ಣ, ನಾಳೆನೇ ಹೋಗಿ ಅವಳ ತುಂಬಿಕೊಂಡು ಬರ್ತೇನಣ್ಣ. ಸಕಲ ಜೀವಿಗಳಿಗೆ ಸುಖ ನೀಡುವ ನಮ್ಮೂರ ಗ್ರಾಮ ದೇವರಿಗೆ ನಾವು ಎಲ್ಲರೂ ಹೋಗೋಣ. ನಡೆ. ಬಂದಿಲ್ಲ ಅದೋ ನೋಡು, ಬರ್ತಾ ಇದ್ದಾಳೆ ದಿನಸ್ತಿಗೆ. ಜ್ಯೋತಿ, ಜ್ಯೋತಿ, ಬಾರೆ. ಜ್ಯೋತಿ, ಏನೋ ಅವಸರದಲ್ಲಿ ಇರಬಹುದು. ಜಾತ್ರೆ ಇಲ್ಲ, ಸಡಗರದ ಸಂಭ್ರಮದಲ್ಲಿ ಇರ್ತಾನೆ. ಬಿಡಿ, ಬರ್ತಾಳೆ. ಗೊತ್ತಣ್ಣ, ರಾಮದೇವರ ಉತ್ಸವ ವಿಜೃಂಭಣೆಯಿಂದ ಸಾಗಿದೆ ಅಲ್ವಾ? ನಮಸ್ಕಾರ, ಬಂದಿದ್ರಿ ಮಾಡ್ತಾರೆ. ನಮಸ್ಕಾರ. ಏಕೆ ಮಾಡ್ತಾರೆ? ಸಿಟ್ಟಾಗಿ ಮಾತನಾಡಿದ್ರಲ್ಲ. ಮತ್ತೇನು, ನಿನ್ನನ್ನು ಮುತ್ತು ಕೊಟ್ಟು ಮಾತನಾಡಿಸ್ಬೇಕಿತ್ತೇನೋ ನನ್ನ ಮಗನೇ? ಸಾವುಕಾರ, ಬಾಯಿ ಬೀಗ ಹಿಡಿದು ಮಾತನಾಡು. ಮೊತ್ತಣ್ಣನೆಂದರೆ ಇಡೀ 10 ಹಳ್ಳಿಗೆ ಗೌರವ ಕಟ್ಟು ಜನರು ಮಾತನಾಡುತ್ತಿರುವಾಗ ಅಂತ ನನ್ನ ಅಣ್ಣನಿಗೆ ಇನ್ನೊಂದು ಅಕ್ಷರ ಕೀಳಾಗಿ ನುಡಿದರೆ ನಿನ್ನ ಪರಿಣಾಮ ನೆಟ್ಟಗಿರುವುದೇ ನಾವು. ಪರಿಣಾಮ ನೆಟ್ಟಾಗಿರುವುದಿಲ್ವಾ? ನೀ ಏನ್ ಮಾಡ್ವ್ಯಾ? ಏನ್ ಮಾಡ್ವ್ಯಾ? ಪರಿಣಾಮ ನೆಟ್ಟಿಗಿಲ್ಲ, ಏನ್ ಮಾಡ್ವ್ಯಾ? ರಕ್ತ ಇದೆ ಎಂದು ಎದೆ ಉಬ್ಬಿಸಿ ಮಾತನಾಡಿದರೆ ಮಗನೇ ನಿನಗೆ ಕತ್ತರಿಸಾಕ್ತೇನೆ. ಕತ್ತರಿಸಿ ಹಾಕಲು ನಾನು ಕುರಿಯಲ್ಲ ಕಣ, ಕುರಿಯಲ್ಲ. ನನ್ನನ್ನೊಮ್ಮೆ ಕೆಣಕಿ ನೋಡು, ಇದೇ ಕೆಸರಲ್ಲಿ ಹಾಕಿ ನಿನ್ನನ್ನು ಕಾಲಲ್ಲಿ ತುಳಿದು ಬಿಡ್ತಾರೆ ಮಗನೇ. ಹತ್ತು ನಾಳುವ ನನ್ನಣ್ಣನಿಗೆ ಹೆದರಿ ಬದುಕುವುದನ್ನು ಕಲಿತುಕೋ. ಹಾರಾಡಿದರೆ ಹಗಲನ್ನು ಲೆಕ್ಕಿಸದೆ ಸುಟ್ಟು ಬಿಡಲು ಮಗನೇ. ಸುಟ್ಟು ಬಿಡ್ತೀಯ? ಸುಟ್ಟು ಬಿಡಲು ನಾನಿಲ್ಲ ಕಟ್ಟಿಗೆ ಎಲ್ಲ ಕಣ. ನಿನ್ನ ಪೌರುಷವನ್ನು ನಿನ್ನ ಮನೆಯಲ್ಲಿ ಇಟ್ಟುಕೊಳ್ಳು. ಪ್ರಯೋಜನಕ್ಕಾದರೂ ಬರುವುದು ಮಗನೇ. ಪ್ರಯೋಜನೆ ಬಾಲ ಬೆಳೆದು ಸಕ್ಕುಕ್ಕಿದ ಅಕ್ಕಿಯನ್ನು ಕುಕ್ಕಿ ತಿನ್ನುವ ಈ ಜಿತೇಂದ್ರನಿಗೆ ಕ್ಷಣದ ಮಾತು. ಹಾಗಾದರೆ ಮತ್ತೇಕೆ ತಡ? ದಮ್ಮಿದ್ದರೆ ಮುಟ್ಟು ಈ ಮುತ್ತಣ್ಣನ ತಮ್ಮನನ್ನು. ನಿರ್ವನಾದ ನನ್ನಣ್ಣನ ಅಪ್ಪನ ಸಿಕ್ಕರೆ ನಾನ್ಯಾರು ಅಂತ ತೋರಿಸುತ್ತೇನೆ. ಸಾವುಕಾರ್ರೆ, ಮಾತಿಗೆ ಮಾತು ಬೆಳೆಸಿದ್ದಾರೆ, ಪ್ರಯೋಜನವೇನು? ನಿಮ್ಮ ತಮ್ಮನಿಗೆ ಸುಮ್ಮನಾಗಲು ಹೇಳಿ. ಇದೇ ಮಾತು ನಿನ್ನ ತಮ್ಮನಿಗೆ ಹೇಳು. ಗೊತ್ತಣ್ಣ, ರಾಮದೇವರ ಪೂಜೆ ನಮ್ಮಿಂದ ನಡೆಯಬೇಕು. ಅದು ಗ್ರಾಮದ ಜನರಿಗೆ ಬಿಟ್ಟ ವಿಷಯ. ಗ್ರಾಮದ ಜನರು
ದೇವರೇ, ಮಗುವನ್ನು ಚೂಟುವುದು ಗೊತ್ತು, ತೊಟ್ಟಿಲು ತೂಗುವುದು ಗೊತ್ತು. ಮಾತಿನ ಆಟ ರಾಮದೇವರ ಪೂಜೆ ನಿಮ್ಮಿಂದ ನಡೆಯಬೇಕಂತೆ, ಅದು ಈ ಊರ ಜನರ ಅಭಿಪ್ರಾಯವಂತೆ. ಪೂಜೆ ಯಾರು ಮಾಡಿದರೆ ಏನು, ಒಟ್ಟಿನಲ್ಲಿ ನಮ್ಮ ಊರಿಗೆ ಒಳ್ಳೇದಾಗಬೇಕು. ಲೇ ಮಣಿ, ಈ ಕಣ್ಣು ಮುಚ್ಚಾಲೆ ಆಟ ನನ್ನ ಹತ್ತಿರ ಬೇಡ. ಯಾವುದು ಕಣ್ಣು ಮುಚ್ಚಾಲೆ? ಯಾವುದು ಕಣ್ಣು ಮುಚ್ಚಾಲೆ? ನೀವು ಮಾಡುವುದು ಕಣ್ಣು ಮುಚ್ಚಾಲೆ. ಬಡವರ ರಕ್ತ ಹೀರಿ ಬೊಜ್ಜು ಬೆಳೆಸಿರುವ ಈ ನಿನ್ನ ಕಪಟ ಕೈಗಳಿಂದ ದೇವರಿಗೆ ಮೊದಲ ಪೂಜೆ ಬೇಡ. ಲೇ ಮೈಲಾರಿ, ಈ ಊರ ಜನರ ಎದುರಿಗೆ ಈ ಅಗರ್ಭ ಶ್ರೀಮಂತನಿಗೆ ಈ ಎದುರು ಮಾತನಾಡಿದರೆ ಆದರೆ ಬೀಳುವುದು ಹಣ. ಶ್ರೀಮಂತ ಹಣದ ಮತ್ತಿನಲ್ಲಿ ಮನುಷ್ಯತ್ವವನ್ನೇ ಮರೆತಿರುವ ನಿನ್ನಂತ ನೂರಾರು ಪುಣ್ಯಗಳು ಬಂದಾದರೆ ಈ ಮೈಲಾರಿಯನ್ನು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಕುರಿ ಹಾಲುಂಟು, ಕನ್ನಡಮ್ಮನ ತೋಳಿನಲ್ಲಿ ಬೆಳೆದಿರುವ ಈ ಕಂದನಿಗಿದೆ ನೂರಾನೆ ಫಲ. ಒಮ್ಮೆ ನನ್ನ ತಂಡೆಗೆ ಬಂದು ನೋಡು, ನಿನಗೆ ಅನಿಸುತ್ತದೆ ನಾನು ಈ ಭೂಮಿಯಲ್ಲಿ ಹುಟ್ಟಬಾರದಿತ್ತು. ಇದು ಕೇಳಲಿಕ್ಕೆ ಮಾತು ತುಂಬಾ ಚೆನ್ನ. ಎಂತ ಗಂಡುಗಳ ಗುಂಡಿನ ತೋಡಿರುವ ಈ ಧರ್ಮೇಂದ್ರನಿಗೆ ಮಗನೇ ಎದುರು ಉತ್ತರ ಹೊಡೆದ್ರೆ ಸೀರೆ ಹಾಕ್ಬಿಡ್ತಾನೆ ಮಗನೇ, ಸೀರೆ ಹಾಕ್ಬಿಡ್ತಾನೆ. ಇನ್ನ ಲೆಕ್ಕ ಪಕ್ಕ ಆಗಬೇಕಾದ್ರೆ ನನ್ನ ಜೊತೆ ಯುದ್ಧಕ್ಕೆ ಕೈ ಕೊಡು. ರಾಗಿ ಮುದ್ದೆ ಉಂಡಿರುವ ಈ ಮೈಲಾರಿಯ ಒಂದೇಟು ನಿನ್ನ ಮೇಲೆ ಬಿದ್ದರೆ ಗೊತ್ತಾಗುತ್ತದೆ ನಿನಗೆ ಲೆಕ್ಕ ಪಕ್ಕ ಅಂತ. ಲೇ ಮುತ್ತಣ್ಣ, ನಿನ್ನ ತಮ್ಮನ ಮಾತು ಮಿತಿ ಮೀರಿತು. ನೀನು ಸಲಹೆ ಕೊಟ್ಟರೆ ಶಾಂತಿ, ಇಲ್ಲದಿದ್ದರೆ ನಡೆಯುವುದು ಕ್ರಾಂತಿ. ನೆನಪಿಟ್ಟುಕೋ. ನಿನ್ನ ಕ್ರಾಂತಿಗೆ ಹೆದರುವ ಕಾಲ ದೂರ ಆಯಿತು. ಸುಮ್ಮನೆ ಶಾಂತಿಯಿಂದ ಇದ್ದರೆ ಒಳ್ಳೆಯದು. ಇಲ್ಲವಾದರೆ ದುಷ್ಟರಾದ ನಿಮ್ಮನ್ನು ಹದ್ದಿನಂತೆ ಹರಿದು ತಿನ್ನುತ್ತಾರೆ ನನ್ನ ತಮ್ಮಂದಿರು. ಸಾವುಕಾರ ಜೀವಂತಿದ್ರೆ ಇಂಥ 100 ದೇವರ ಪೂಜೆ ಮಾಡ್ಬೋದು. ಬನ್ನಿ ಸಾವುಕಾರ, ಹೋಗೋಣ. ನಿಜ ಅಣ್ಣ, ನಮಗೆ ಬೆಲೆ ಇಲ್ಲದ ಈ ಉತ್ಸವ ನಮಗೆ ಬೇಡ. ನೋಡ ಹೋಗೋಣ. ಅಂತೂ ನಮ್ಮ ಗ್ರಾಮ ದೇವರ ಉತ್ಸವ ಅತಿ ವಿಜೃಂಭಣೆಯಿಂದ ನಡೆಯಿತು. ಎಲ್ಲರೂ ಸೇರಿ ಮಾಡೋಣ. ಬನ್ನಿ ಹೋಗೋಣ. ಯಾಕೋ ಏನೋ ಆ ಧರ್ಮೇಂದ್ರ ನೋಡಿದ್ರೆ ಬಲಾತ್ಕಾರ ಮಾಡೋದಕ್ಕೆ ಬಂದಿದ್ದ, ಈಗ ನೋಡಿದ್ರೆ ಮತ್ತೆ ಈ ರೀತಿ ಒಂದು ಗಲಾಟೆ ಮಾಡಿದ. ಊರೆಲ್ಲ ಮೇಲೆ ಇದ್ದುತ್ತೆ, ಅದಕ್ಕೆ ಯಾಕೆ ಚಿಂತಿಸುವೆ? ಅವನ ಕಂಡ್ರೆ ನಿಮ್ಗೆ ಅದು ತುಂಬಾ ಭಯ ಆಗ್ತೇನೆ. ಭಯ ಪಡುವಂತದ್ದು ಏನಾಗಿದೆ ಜ್ಯೋತಿ? ದುಷ್ಟನಾಗಿರೋ ಆ ಧರ್ಮೇಂದ್ರ ಸುಂದರವಾಗಿ ನಮ್ಮ ಸಂಸಾರಕ್ಕೆ ಏನಾದ್ರೂ ಅಪಾಯ ತಪ್ಪಿಬಿಟ್ರೆ ಹೇಗೆ ಅಂತ ತುಂಬಾ ಭಯ ಆಗ್ತಿದೆ. ಹುಲಿ ಅಂತ ನನ್ನ ತಮ್ಮ ಮೈದಾನಿಯವರಿಗೂ ಯಾವ ಅಪಾಯನೂ ಆಗುತ್ತಿಲ್ಲ.
ಈಗ ಅದರಿಂದ ಬಿಡು. ಹೌದು ರೀ, ನೀವಿಷ್ಟು ಧೈರ್ಯ ಹೇಳಿದ ಮೇಲೆ ಇದೀಗ ಸ್ವಲ್ಪ ಧೈರ್ಯ ಬಂದಂತಾಯ್ತು. ಸರಿ, ನಡೀರಿ ಹೋಗೋಣ. ಆತುರ ಏಕೆ ಚಿನ್ನ? ಮಾಡಿರುವ ಈ ಮನಕ್ಕೆ ಸಂತೋಷ ನೀಡಲಾರೆಯ? ಈ ಪತಿ ಪರಮಾತ್ಮನ ಆಜ್ಞೆಯಂತೆ ಈ ನಿಮ್ಮ ಸತಿ ಇರುವಾಗ ನಿಮ್ಮ ಸತಿಯಿಂದ ಯಾವ ಸಂತೋಷವನ್ನ ಬಯಸ್ತೀರಾ ತಾವು? 1 ವರ್ಷ ತುಂಬುದೊಳಗೆ ನಿನ್ನಂತ ಮುದ್ದಾದ ಹೆಣ್ಣು ಮಗುವನ್ನು ಎತ್ತುಗಳು. ಚೊಚ್ಚ, ಹೆಣ್ಣು ಮಗು ಬೇಡ. ಎಷ್ಟಾದ್ರೂ ನನ್ನ ಗಂಡನ ಹಾಗೆ ಒಳ್ಳೆ ಗುಣವಿರುವ ಗಂಡು ಮಗುನೇ ಬೇಕು ನನಗೆ. ಇಲ್ಲ, ನನಗೆ ಹೆಣ್ಣೇ ಬೇಕು. ಸಾಧ್ಯ ಇಲ್ಲ, ಗಂಡು ಮಗುನೇ ಬೇಕು. ಇಲ್ಲೇ ದೇವರು ಕೊಟ್ಟಿರೋ ಆಗಲಿ. ಆ, ಸರಿ ಸರಿ, ಹೀಗೆ ಮಾತವನ್ನ ಮುಂದುವರಿಸ್ತಾ ಇಲ್ಲೇ ನಿಂತ್ಕೊಂಡ್ ಬಿಡ್ತಿರೋ ಅಥವಾ ನಿಮ್ಮ ಪತ್ನಿಯನ್ನ ಮುದ್ದು ಮಾಡ್ತಾ ಮಾತನಾದ್ರೂ ಹೇಳ್ತೀರೋ? ನಿನ್ನ ಗಲ್ಲಕ್ಕೆ ಮುತ್ತು ಕೊಡಲು ನನ್ನ ತುಟಿಗಳು ಕಾಡಿದೆ. ಬಾರಿಲ್ಲ. ಒಲಿದ ಜೀವ ಜೊತೆಯಲ್ಲಿರಲು ಮಾಡು ಸುಂದರ. ಒಲಿದ ಜೀವ ಜೊತೆಯಲ್ಲಿರಲು ಮಾಡು ಸುಂದರ. ನಯನ ನಯನ ಬೆರೆತ ಸಮಯ ಬಾನಲ್ಲಿ ತೇಲಾಡಿದಂತೆ. ನಯನ ನಯನ ಬೆರೆತ ಸಮಯ ಬಾನಲ್ಲಿ ತೇಲಾಡಿದಂತೆ. ಕರವ ಹಿಡಿದಾಗ ನಗುತ್ತ ನಡೆದಾಗ ಭೂಮಿಯೇ ಸ್ವರ್ಗದಂತೆ. ಕಣ್ಣೀರು ಬನ್ನೀರ ಹನಿಯಂತೆ. ಭಗಸ 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 ಮೊಗದಿ ಹರಿವ ಬೆವರ ಹನಿಯು ಒಂದೊಂದು ಮೂತಿನಂತೆ. ಏನೋ ಉಲ್ಲಾಸ ಏನೋ ಸಂತೋಷ ಮರೆತು ಎಲ್ಲ ಚಿಂತೆ. ಒಲಿದ ಜೀವ ಜೊತೆಯಲ್ಲಿರಲು ಮಾಡು ಸುಂದರ. ಈ ಬಾಳು ಸುಂದರ, ಈ ಬಾಳು ಸುಂದರ. ಯಾವತ್ತು ನಾನು ಹೀಗೆ ನಿಮ್ಮ ತೋಳಿನಲ್ಲಿ
ಮಗುವಾಗಿ ಇರ್ಬೇಕಂತ ಆಸೆ ಪಡ್ತೀನಿ ಗೊತ್ತಾ. ನಿನ್ನಂತ ಮುದ್ದಾಟಿ ಮಡದಿ ನನಗೆ ಸಿಕ್ಕಿರುವಾಗ ನಿನ್ನ ಎಲ್ಲ ಆಸೆಯನ್ನು ನಾನು ಈಡೇರಿಸ್ತೇನೆ. ಹೋಗೋಣ. ನಡೆದು ಹಾಗಾದ್ರೆ. ಸೀರೆ ಸೀರೆ ರೀ ಸೀರೆ ಸೀರೆ ಮಾತಾಕತ್ತಿದ್ದೀನಿ ನಾನು. ಸೀರೆ 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 ಜರಿ ಸೀರೆ, ಜರ್ತಾರಿ ಸೀರೆ, ಕಾಂಜೀವರಂ ಸೀರೆ, ಮಡ್ರಾಸ್ ಸೀರೆ, ಹೈದರಾಬಾದ್ ಸೀರೆ, ಕಾರವಾರ ಸೀರೆ, ಸೀರೆ, ಗೋವಾ ಸೀರೆ, ಯಾವ ಸೀರೆ ಇರ್ಲಿ ಸೀರೆ ಬೇಕಾದರೂ ರಘು ಬರ್ರಿ. ಸೀರೆ 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 ಅಯ್ಯ ಅಯ್ಯ ಅಯ್ಯೋ ನನ್ ಬಾರಿ ಡಿಕ್ಕಿ ಹೊಡೆಗಾಕ್ ನೋಡ್ರಿ ಏನ್ ಕೆಲಸ. ಅಯ್ಯೋ ನಮ್ ಸೊಂಟ ಒತ್ತ ಅಯ್ಯೋ ಅಯ್ಯಯ್ಯಯ್ಯೋ. ಏ ಯಾವನಿಗೆ ಯಾವ ಡಿಕ್ಕಿ ಹೊಡ್ತೀವ ನಿಮ್ಮ ಅವನ ಅಯ್ಯೋ ಮುಚ್ಕೊಂಡು ಹೇಳ ಮ್ಯಾಲ. ಮುಖ ಓದ್ತವಯ್ಯಪ್ಪ ನಂದ. ಹಾ ಹೇಳಿ ಹೇಳಿ ಮ್ಯಾಲಿಗೆ ಹೇಳು. ಅಯ್ಯೋ ಅಯ್ಯ ಹಾ ಹೇಳಿ. ಅಯ್ಯೋ ತಡಿ ತಡಿ ನೋಡಿ ಸರಿ ಮಾಡ್ಕೊತೀನಿ ತಡಿ. ಅಲ್ಲ ಯಾಕೆ ಮೊದಲ್ಕೊಳಕತ್ತಿ ಅಂತೀನಿ. ಅಲ್ಲ ನಾನು ಹುಡುಗಿ ಹೆಂಗಸಾಗ ನೀಗ ನಿಂತೀನಿ, ನೀ ನೋಡಿದ್ರೆ ಎಮ್ಮಿ ಬಾಯಿ ಬಿಟ್ಟಂಗ್ ಬಿಡಕತ್ತಿಯಲ್ಲ ಅಂತೀನಿ. ಏ ಅಲ್ಲ ನಿನ್ಗೆ ಕಂಡ್ರೆ ಆದಿತ್ತವ, ಯಾಕಂದ್ರೆ ನಿಮ್ ದೇವ್ರು ಕೊಟ್ಟ ಇಲ್ಲ. ಏ ಏನನ್ನು ಕೊಟ್ಟಿಲ್ಲ. ಕಣ್ಣು ಯಾಕ್ರಿ ಮೈ ಮೇಲೆ ಬರಕತ್ತೀರಿ ನೀವು? ಕಣ್ಣು 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 ಕೊಟ್ಟಿಲ್ಲ ಅಂತ ಹೇಳಕತ್ತೀನಿ ನಾನು. ಕಣ್ ಕೊಟ್ಟಿಲ್ಲ. ನೀನು ಕಣ್ ಕಾಣಿಸಂಗಿಲ್ಲ. ನೋಡ್ ಕಣ್ಣು ಮುಂದಾದವ, ಕಣ್ ನೋಡಿಲ್ಲ. ಕಾಣ್ತಾವ್ ಬಿಡು ನಿಮ್ಮ, ಕಾಣ್ತಾವ್ ನಿನ್ನವು ಎರಡು ದೊಡ್ಡ ನಾವು. ಕಣ್ಣು 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 ಅಲ್ಲ ಸ್ವಲ್ಪ ಅಷ್ಟೆಲ್ಲ ತ್ರಾಸ ಮಾಡ ಹೊರಬಿದ್ರಿ. ಕಣ್ಣ ಗಳ್ಳಿಗೆ ಏನ್ ಮಾಡ್ತೀರಿ ನೀವು? ಇಲ್ಲಿ ಡ್ರಾಪ್ ಏನ್ ಸಿಗಂಗಿಲ್ಲ, ಇಲ್ಲಿ ಹೋಗ್ಬೇಕು. ಓ ಹಂಗ ಬಾ ಮತ್ ನಮ್ ದಾರಿಗ ನನ್ನ ಸರ್ದಾರ. ನಾವ್ ಹಂಗ ಬಂದವ್ ನಾವ, ದುಡ್ಡು ಕೊಟ್ಟೇನ್ ಬಂದಿಲ್ಲ. ಏ ಮಂಗ್ಯಾನಂತವನ ಅಲ್ಲ ಬಾ ಬಿಟ್ರ ಬರೀ ಯವ್ವ 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 ಅಂತೀರ. ನಾನೇನೇನು ಹಡದವ ಏನ? ಅಯ್ಯೋ ಸೋನ ಅಲ್ಲ ಮತ್ ಹ್ಯಾಂಗ ಕರಿಬೇಕ್ರಿ ನಿಮ್ಮನ್ನ? ಅಲ್ರಿ ನೋಡ್ರಿ, ನಾ ಈ ಊರಿಗೆ ಹೊಸ್ತಾಗ್ ಬಂದವ, ಈ ಊರಿನ ಪರಿಚಯ ಇಲ್ಲ, ಗುರ್ತಿಲ್ಲ, ಏನಿಲ್ಲ, ಜನಸಂಖ್ಯೆ ಹ್ಯಾಂಗತ್ತು ಗೊತ್ತಿಲ್ಲ, ಸಂಪ್ರದಾಯ ಹ್ಯಾಂಗತ್ತು ಗೊತ್ತಿಲ್ಲ. ಅದಕ್ಕಾಗಿ ಹೊಸ್ತಾಗ್ ಊರಿಗೆ ಬಂದವಾಗ ನಾನು ಸ್ವಲ್ಪ ನಿಮ್ಮಂತವ್ರು ಕಲ್ತ್ರಿ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿದ್ರಿ. ಯಾಕವ್ವ, ಯಾಕಬೇ, ಯಾಕ ತಂಗಿ, ಯಾಕಕ್ಕ ಅಂತ ತಿಳ್ಬೇಕು. ಅಂದಂಗ ಯವ್ವ ಅಂತ ಅದ್ರಾಗೇನ್ ತಪ್ಪತ್ತ? ಅಲ್ಲ ನಾನು ಹಿಂಗ ಯವ್ವ ಕಣ ಕಾಣ್ತೀನಿ. ಅಲ್ಲ ಅಲ್ಲ ಅದು ಅಭ್ಯಾಸದ ಬಲ, ಅದು ಯಾರೇನ್ ಮಾಡಕ್ ಬರುತ್ತೆ? ಹೌದು, ಪಬ್ಲಿಕ್ ರೋಡಿನ ಮೇಲೆ ಈ ನಮೂನಿ ಬಂದ ಡಿಕ್ಕಿ ಹೊಡೆದಲ್ಲ, ಏನಾರ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ತೀನಿ ನನ್ನ? ಹೆಚ್ಚು ಕಡಿಮೆ ಹೆಂಗ ಹಾಕಿದ್ದಿ ಅಂತೀನಿ. ಏ ಹುಚ್ಚಿ, ನಾ ಹಂಗದಿಲ್ಲ. ಮತ್ತೆ ಹೆಂಗಂದಿ? ಒಬ್ಬ ವಯಸ್ಸಿಗೆ ಬಂದ ಹುಡುಗ, ಒಂದ್ ಹರಿಯಾದ ಹುಡುಗಿ, ಇಬ್ರು ರಸ್ತೆ ಮೇಲೆ ಇಬ್ರು ಡಿಕ್ಕಿ ಹೊಡೆದು ಒಬ್ರ ಮೇಲೆ ಒಬ್ರು ಇಟ್ಕೊಂಡ್ರೆ ನೋಡಿದ್ದಾರ ಏನಂದಾರ? ಏನ್ ಅನ್ಕೊಂತಾರ? ಏನಂದಾರ? ಇಂತ ಚಾನ್ಸ್ ನಮಗ್ ಸಿಗಲಿಲ್ಲ ಅಂತ ಅನ್ಕೊಂತಾರ. ಹಂಗ್ಯಾಕಂತಾರ ಅವ್ರು? ಹಂಗ್ಯಾಕಂತಾರಂದ್ರ ನಮ್ಮಂತ ವಯಸ್ಸಿನ ಹುಡುಗಿರು ಆದ್ಮೇಲೆ ಹೋದ್ರ ಅವ್ರಿಗೆ ಡಿಕ್ಕಿ ಹೊಡೆದಾಗ ಒಂದ್ ಅಭ್ಯಾಸ ಆಗ್ಬಿಟ್ಟೈತಿ ನೋಡು, ಅದಕ್ಕ ಹಂಗ ಅನ್ಕೊಂತಾರ. ಅದ್ರಾಗ ತಪ್ಪೈತೇನ? ಹೌದು ನೀ ಹೇಳುದು ಖರೆ ಐತಿ ಬಿಡ. ನಾನಂತ ಮನುಷ್ಯ ಅಲ್ಲ ಬಿಡ್ರಿ. ನಾ ಅಪ್ಪಟ ಪ್ಯೂರ್ ಗೋಲ್ಡ್, ಅಪ್ಪಟ ಚಿನ್ನ ನಾನು. ಹೌದಾ? ಇನ್ನೊಂದ್ 4 ದಿನ ಹೋದ್ರೆ ಗೊತ್ತಾಗಿತ್ ಬಿಡು ನೀನು ಬಂಗಾರನ ಅಥವಾ ಬೆಳ್ಳಿನ ಅಂತ. ಹೌದು ಬಿಡು, ನಿನ್ ಹೆಸರೇನ? ನನ್ನ ಹೆಸರು ಹಾಕತ್ತೀನಿ. ನಿನ್ ಅಯ್ಯೋ ಏನ್ ಕೇಳ್ತೀರಿ ನನ್ನ ಹೆಸರು ನೀವು? ಅಲ್ಲ ಹೆಂಗ್ ಹೇಳಿ, ಯಾವ ಶೃಂಗಾರಮಯವಾಗಿ ಹೇಳಿ, ಯಾವ ರಸಮಯವಾಗಿ ಹೇಳಿ? ಹುಟ್ಟಿದರೆ ಕನ್ನಡ ನಾಡ ಕೊಟ್ಟಬೇಕು, ಕಟ್ಟಿದರೆ ಕನ್ನಡ ಮಟ್ಟ ಮೆಟ್ಟಬೇಕು, ಬದುಕಿದ್ದು ಗಂಡಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ ಅಂತ ಆ ಹುಬ್ಬಳ್ಳಿ ಪೇಟೆಗೆ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಹಡ್ಕೊಂಡಿದ್ರಲ್ಲ, ನಟ ಸಾರ್ವಭೌಮ ಕನ್ನಡ ಕಂಠಿರುವ ಕರ್ನಾಟಕದ ರಾಜ್ಕುಮಾರ್ ಅಲ್ಲ, ಅವ್ರ ಮಗ ಲಾಲಿಸುವಾಲಿ ಹಾಡೆ ನನ್ನಾಲಿ, ನನ್ನ ಚೆಲುವಿಗೆ ಪಕ್ಕದ ಲಾಲಿ ಅಂತ ಡೋಣಿ ನಡ್ಕೊಂತ ಹಾಕೊಂತ ಹೊಡ್ತಾನಲ್ಲ. ಯಾರವ? ಮೆಚ್ಚಿದ ಹುಡುಗ, ಮೈಲಾಪುರದ ಮೈಲಾರಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಲ್ಲ. ಅವನ ಹೆಸರನ್ನೇ ಇಟ್ಕೊಂಡಿರಂತ ನಾನು ಶಿವನಹಳ್ಳಿ ಶಿವಪ್ಪನ ಮಗ ಶಿವರಾಜ್ ಕುಮಾರ್ ಅಂತ. ಎಲ್ಲರೂ ನಮ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಶಿವ 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 ಅಂತ ಕರೀತಾರ. ಅಲ್ಲ ನಿನ್ನ ಮುಖಕ್ಕೆ ಬೆಂಕಿ ಹಾಕ ಅಂತೀನಿ. ಅಲ್ಲ ಇಷ್ಟು ಸಣ್ಣ ಹೆಸರು ಇಟ್ಕೊಂಡು ಇಷ್ಟು ಉದ್ದ ಭಾಷಣ ಬಿಗಿತಿಲ್ಲ, ನಿನಗೆ ಏನ್ ಅನ್ಬೇಕು ಅಂತೀನಿ. ಇರ್ಲಿ ಬಿಡು, ನಾನು ಸ್ವಲ್ಪ ಹುಡುಗಿ ಅಂತ ಹೇಳಿ ಸುಧಾರಿಸ್ಕೊಂಡಿನಿ. ಇರ್ಲಿ ಬಿಡು, ಮತ್ ನನ್ನ ಹೆಸರು ಕೇಳಂಗಿಲ್ಲ. ಅಯ್ಯೋ ಮರ್ತೇ ಬಿಟ್ಟಿದ್ದೆ ನಾನು, ನಿಮ್ಮನ್ನ ನೋಡ್ಕೊಂಡು ಎಲ್ಲ ಮರ್ತು ಬಿಟ್ಟಿನ್ರಿ. ನಮ್ಮ ಅಪ್ಪ ಅವ್ವ ಇಟ್ಟು
ಹೆಸರು ನನಗ ಸುಬ್ಬಲಕ್ಷ್ಮಿ ಅಂತ. ಸುಬ್ಬಲಕ್ಷ್ಮಿನ ಹಾ. ಮತ್ತೆ ನಮ್ಮಂತವ್ರ ಕರಿ ಹೆಸರು ನಾನ್ ನಿಂಗ ಸುಬ್ಬವ್ವ ಅಂತ ಕರಿಬೋದಲ್ಲ? ಏ ಸುಬ್ಬವ್ವ ಗಿಬ್ಬವ್ವ ಅಂತಂದ್ರೆ ಮುಸುಳಿ ಮೇಲೆ ಬರ್ತದೆ ನೋಡು. ಅಯ್ಯೋ 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 ಅಷ್ಟು ಎಕ್ಸೈಟ್ ಮಾಡ್ಬೇಕ್ರಿ ನೀವು. ಹ್ಞೂ ಮತ್ತೆ. ಅಲ್ಲ ಮತ್ತೆ ಹ್ಯಾಂಗ್ ಕರಿಬೇಕಂತ ನೀವು ಹೇಳ್ರಲ್ಲ ನನ್ಗೆ. ನನಗ ಪ್ರೀತಿಯಿಂದ ಸುಬ್ಬಿ ಅಂತ ಕರೆದ್ರೆ ಸಾಕು. ಸುಬ್ಬಿ. ಅಯ್ಯೋ ಸುಬ್ಬಿ 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 ಎಂಬ ಹುಡುಗಿಯ ಹಕ್ಕಿಯ ಕಂಡನು. ಸುಬ್ಬಿ 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 ಎಂಬ ಹಕ್ಕಿಯ ಇಲ್ಲಿ ಕಂಡನು. ಹಾಡುತ್ತಾ ಹೇಳುತ್ತಾ ಮೇಲ ಹಾರಾಗಿದೆ. ಸುಬ್ಬಿ 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 ಸುಬ್ಬಿ. ಎಲ್ಲಿ ಹೋದ ಅದು? ಹಾರ್ ಹೋತ ಸುಬ್ಬಿ. ನಾನೆಲ್ಲ ಇಲ್ಲ ನಿಂತ್ಬಿಡ್ತಂತ ಮಾಡಿ. ಇಲ್ಲ ಬಿಡ. ಮತ್ತ ನೀನ್ ಈ ಬಟ್ಟೆ ಗಂಟೆ ಹಿಡ್ಕೊಂಡು ಎಲ್ಲಿ ಹೊಂಟಿದಿ? ಅಯ್ಯೋ ಶಿವನ ಅಲ್ಲ? ಹೊಡೆದ ನಮ್ಗೆ ಯಾವನ್ನ ನಾವು ನಾನ್ರೆ ಹಾ. ನಾನು ಬಟ್ಟೆ ವ್ಯಾಪಾರಿ ರೀ, ಅಯ್ಯೋ ಸೀರೆ ವ್ಯಾಪಾರಿ ರೀ. ಸೀರೆ ಬೇಕಾ ಎಲ್ಲ ಮತ್ತೆ? ನಿಮ್ಮನ್ನ ನೋಡ್ಬಿಟ್ಟು ಎಲ್ಲ ಇಳ್ದು ಹೋಯ್ತು, ಎಲ್ಲ ಮರ್ತ್ಬಿಟ್ಟೆ ನಾನು. ಓ ಹಂಗಂತಂದ್ರ ನನಗೂ ಒಂದ್ ಸೀರೆ ತೋರ್ಸ್ರಿ. ಹ್ಮ್ ನೀವು ಸೀರೆ ಉಡ್ತೀರಾ? ಮತ್ತ ಉಡಂಗಿಲ್ಲ ಏನೋ ಒಂದು ನಮೂನೆ ಡ್ರೆಸ್ ಹಾಕೊಂಡು ಬಂದಿರ್ತೀನಿ, ಮತ್ತೆ ನಿಮ್ ಸೀರೆ ಹುಡುಗಿಯಕ್ಕೆ ಕಲಿಸ್ತೀನಿ. ಊಟ ತೋರಿಸ್ತೇನೆ ಆಮೇಲೆ ನೋಡುವಂತೆ. ಅಲ್ಲ ನಿಮ್ ನೋಡ್ರಿ ಕಾಲೇಜಿಗೆ ಹೋಗೋ ಹುಡುಗಿ ಗಂಡ ಕಾಣ್ತೀರಪ್ಪ ಹ್ಞೂ ನೀವು. ಮತ್ ನಾನ್ ಕಾಲೇಜಿಗೆ ಹೋಗೋ ಹುಡುಗಿನ. ಹುಡುಗಿನ ಹೈಸ್ಕೂಲ್ ಹುಡುಗಿನ ನೀವು? ಅಯ್ಯೋ ನಿನ್ ಹೆಂಗ್ ಕಾಣಿಸ್ತದೆ ಹೇಳು. ಏನೋ ನನಗೆ ಹೈಸ್ಕೂಲ್ ಹುಡುಗಿ ಗಂಡ ಕಾಣ್ತಾರೆ. ಹೌದನಾ? ಇಲ್ಲ ಬಿಡ ಆಯ್ತು ನೀವು ಕೇಳಕತ್ತೀರಿ, ನಾನು ತೆಗೆದುಕೊಡ್ತೀನಿ. ಹಾ ಸರಿ ಬಿಡು, ನಿನ್ ಸೀರೆ ತೋರ್ಸು. ತೋರ್ಸು ನೋಡು ನೋಡು. ನೀನು ಅಡ್ಡ ತಗೊಳ್ಳೋದು ಬೇಡವಾ? ಏನ ಅಳ್ತೆ ಅಳ್ತಿಗೆ ಏನ್ ಬೇಡ, ಸೀರೆಗೆ ಅಳ್ತಿ ಬೇಕಾದ್ರೆ ಬಿಡು, ಅದು ರೆಡಿಮೇಡ್. ಅದು ತಿಳ್ಕೊಂಡೆ ನಂಗೆ. ತಿಳ್ಕೊಂಡಿನಿ ಎಲ್ಲ. ಈಗಿನ ಕಾಲದ ಹುಡುಗರಿಗೆ ಹುಡುಗಿಯರಿಗೆ ಸೀರೆ ಅಳ್ತೇನು ಗೊತ್ತಿರಂಗಿಲ್ಲ. ಓ ಹೌದನಾ? ಪ್ಯಾಂಟು ಫಿಟ್ ಆಯ್ತು, ಶರ್ಟ್ ಪ್ಯಾಂಟು. ನನಗ್ ಗೊತ್ತಾಯ್ತು ಬಿಡು. ಇದು ನೋಡ್ರಿ. ಹಾ. ಅಲ್ಲ ಇದು ನೋಡಿ. ಅಲ್ಲ ನೀವು ಸುದ್ದಿ ಅಂತ ಕರೆಯಾಗ ಅನ್ಕೊಂಡ್ರಲ್ಲ, ಇದು ನೋಡಿ ಅಂತೀನಿ ನನಗೆ. ಯಾವ ಕಡೆ ಹಾಕ್ತೀವಿ? ಈ ಕಡೆನಾ? ಈ ಕಡೆ ಹಾಕ್ಬೇಕಾ? ಅಲ್ಲ ಆಹೇರ್ ಮಾಡ್ಬೇಕಂದ್ರೆ ಆ ಕಡೆ ಹಾಕ್ತೀವಿ, ಈ ಕಡೆ ಹಾಕ್ತೀನಿ ಅಂತ ಹೇಳಕತ್ತಾರಲ್ಲ ನೀವು. ಇಲ್ಲ ಇಲ್ಲ ಈ ಕಡೆನ ಹಾಕ್ತಾರ. ನಮ್ಮ ಕಡೆ ನೀವೆಲ್ಲ ಸಂಪೂರ್ಣ ಮಿಸ್ಟೇಕ್ ಯಾಕೆ? ಮಾಡ್ಬೇಡಿ. ಅಲ್ಲ ಬದಿಗೆ ಹಾಕುದು. ಇಲ್ಲ ಇಲ್ಲ ಎಡಗಡೆನ ಹಾಕೋದು. ಅಲ್ಲ ನೀವು ಈ ಕಡೆ ನಿಂತ್ಕೊಳ್ಳಿ. ಅಯ್ಯಯ್ಯವ ಈಗ ಜೋಡಿ ಯಾವಾಗ್ಲೂ ಆಗ್ಬೇಕಂದ್ರೆ ಎಡ ಬದಿಗೆ ಇರ್ಬೇಕು ಹೆಣ್ಮಕ್ಳು. ತಗ ಈ ನಡು ರಸ್ತೆದಾಗ ನನ್ ಸೊಸಿಗೆ ಏನ್ ಮಾಡಕತ್ತೀಯಪ್ಪ ಮಗನ? ಮರ್ಯಾದೆ ಪಕ್ಕ ಮರ್ಯಾದೆ. ಹಂಗ ಏನಾರ ಮರ್ಯಾದೆ ಬಿಟ್ಟು ಮೈ ಮೇಲೆ ಬಂದಿ ಅಂದ್ರೆ ಮಗನ ಸಾಯಿಸಿ ಬಿಡ್ತೀನಿ ನಿಂದ. ಅಡ್ಡಾಡಿ ನಾನು ಯಾರಂತ ತಿಳಿದಿಲ್ಲ. ಈ ಊರ ಹೆಸರು ಕೇಳಿದ್ರೆ ನಡುಗುವ ಆ ಧರ್ಮೇಂದ್ರ ಮನೆಯ ಕಾರ್ಯದರ್ಶಿ ನಾನು. ನನ್ನ ಮೈ ಮುಟ್ಟಾಗಲಿದ್ರೆ ಎಷ್ಟು ಧೈರ್ಯನ? ಬಾರಯ್ಯ. ಯಾಕೆ ಸಂಸಾರ ಮಾಡಕತ್ತಿ? ನೋಡ ಮಾಮ ಇವರು ಸೀರೆ ವ್ಯಾಪಾರಕ್ಕೆ ಬಂದರ. ಸೀರೆನ ತೋರ್ಸಕತ್ತಿದ್ರ ಅಷ್ಟ್ರಾಗ ನೀನ್ ಬಂದಿ ನೋಡು. ಓ ಇವು ಸೀರೆ ವ್ಯಾಪಾರಸ್ತೇನು? ತಮ್ಮ ವಿಷಯ ತಿಳಿದೆ ನಾನು ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡು ನನ್ನನ್ನ. ಎಲ್ಲ ಏನು ಆಯ್ತಾ? ಸೀರೆ ಸೀರೆ ಬೇಕು. ಈಗ ಕೊಡು ನನ್ನ ಸೊಸೆಗೆ ಸೀರೆನ. ಎಂತ ಹಾಕೊಳ್ಳಿ ಸುಬ್ಬಿ? ಸುಬ್ಬಿ ಎಂತ ಹಾಕೊಳ್ಳಿ? ನನಗ ಬೇಕು. ಹೆಂಗ್ ಕಾಣಿಸ್ತೈತಿ ನಿನ್ಗೆ? ಹುಡುಗಿ ಭಾಳ ಚಂದ ಅದಾಳ್ರಿ. ಹುಡುಗಿ ಅಲ್ಲ, ಏನು ಮಾತಿಲ್ಲ, ಭಾಳ ಚಂದ ಅದಾಳ. ಬ್ಯೂಟಿಫುಲ್ ಬ್ಯೂಟಿಫುಲ್. ಹುಡುಗಿ ಅಲ್ಲ ಮಗನ. ಮತ್ತೇನ್ ಕೇಳಕತ್ತಾರ ನೀವು? ಅದನ್ನಾದ್ರೂ ಹೇಳ್ರಿ ಅಪ್ಚಿವ. ಯವ್ವ ನಿಂತಂಗ ನಿನ್ನ ಮುಂದೆ ನಾನು ಇಲ್ಲೇ ನಿಂತೀನಿ. ನನ್ನ ಎದುರಿಗೆ ನನ್ನ ಸೊಸೆನ ಸುಬ್ಬಿ ಅಂತ ಕರಿತೀಯಲ್ಲ? ನಿಮ್ಗೆ ಎಷ್ಟು ಧೈರ್ಯ ಅಲ್ಲ ಮಗನ? ಎಷ್ಟು ಧೈರ್ಯ ನಿಮ್ಗೆ? ಒಳ್ಳೆ ಯಾಕೆ ನೀವು ಮೈ ಮೇಲೆ ಬರಕತ್ತೀರ ಅಷ್ಟೊಂದು ಸಿಟ್ ಮಾಡ್ಕೊಂಡು? ಅಲ್ಲ ನೀವು ಸೊಸಿನೇ ಹೇಳಿದ್ರೆ ನಂದೇನ್ ತಪ್ಪೈತಿ? ಸೊಸಿನೇ ಹೇಳ ನನಗೆ ಸುಬ್ಬಿ ಅಂತ ಕರಿ ಅಂತ ಸುಬ್ಬಿ ಏನ್ ಮಾಡ್ಬೇಕಂತ ಮಾಡಿ? ಸುಬ್ಬಿ ಏನ್ ಮಾಡ್ಬೇಕಂತ ಮಾಡಿ? ಗೊತ್ತು ಗುರಿ ಇಲ್ಲದೆ ಈ ನನ್ನ ಮಂಗ್ಯಾನ ಅಂತ ಕೈಯಿಂದ ಸುಬ್ಬಿ ಅಂತ ಕರೆಯಕ್ಕೆ ಹೇಳಿಲ್ಲ. ನಿನಗೆ ಸ್ವಂತ ಹೋಗ್ಲಿ ಬಿಡಿ, ಹೋಗ್ಲಿ ಬಿಡ್ರಿ. ಇದ್ರಾಗ ನಂದು ತಪ್ಪೈತಿ ಬಿಡಿ. ಅಲ್ಲ ಸೀರೆ ಎಷ್ಟಾಗ್ಬೇಕು ಅಂತ ಹೇಳ್ರಿ ಮೊದ್ಲು. ರಂಗೋಲಿ ರಾಧಿಕಾ ಸೀರೆ ಅಲ್ಲ ಬೇಕು. ಅದು ಮಾವನೇ ರಂಗೋಲಿ ರಾಧಿಕಾ ಸೀರೆನೇ ಬೇಕಾ? ಯಾಕ ಯಾಕಂತಂದ್ರೆ ಸುಬ್ಬಿ ಸೀರೆ ಬೇಡ? ಬೇಡ ನನಗೆ ಬೇಕು.
ಯಾಕ ಯಾಕಂತಂದ್ರ ಆ ಸೀರೆ ತೆಳ್ಳಗಿರ್ತಾವ ತೊಟ್ಕೊಂಡ್ರ ಮೈಯೆಲ್ಲ ಕಾಣಿಸ್ತಾವ. ಅಲ್ಲ ಮೈ ಕಾಣೋ ಸೀರೆನ ಮೈ ಕಾಣೋ ಸೀರೆ ನೀವು ತಗೊಂಡಿ ಅಂದ್ರೆ 50% ಡಿಸ್ಕೌಂಟ್ ಅವನವನ. ಏನ್ರಿ ಮೈ ಕಾಣೋ ಸೀರೆ ಕೇಳಕತ್ತಾರ್ರಿ? ಮೈ ಕಾಣೋ ಸೀರೆ ಕೊಡ್ತೀಯನ? ಅಲ್ಲ ಈಗಿನ ಕಾಲಕ್ಕೆ ಅಂಥವ್ರೆ ಉಡ್ತಾವ್ರಿ ಎಲ್ಲಪ್ಪ. ಇಲ್ಲಿ ನೋಡಿ ಇಲ್ಲಿ ಏನ್ ಮಾಡ್ತೀಯ ಅಂತ ನಾನು ಏನ್ ಮಾಡ್ತೀರಾ? ಅವಳಿಗೆ ಸೀರೆ ಕೊಡ್ಬೇಡ. ಮತ್ತೆ ಎಂತ ಸೀರೆ ಕೊಡ್ಲಿ? ಎಂತ ಸೀರೆ ಕೊಡ್ಲಿ ಹೇಳ್ರಿ, ಎಂತಾದ್ರು ಹೇಳ್ರಿ. ಎಂತ ಸೀರೆ? ಕಡಿಮೆ ರೇಟಿನ ತಾಳಿ ಬಾಳಿಕೆ ಬರುವ ಗಟ್ಟಿ ಸೀರೆ ಕೊಡಿ ನನ್ ಸೊಸಿಗ. ಗಟ್ಟಿ ಸೀರೆನಾ? ಅಲ್ಲ ಗಟ್ಟಿ ಸೀರೆ ನಿಮ್ಗೆ ಅದು ನೋಡ್ರಿ ಒಂದು ಮೂಡಿ ಪತೊಳಿದಾಗಿದ್ದಾಳಪ್ಪ. ಅಲ್ಲ ನಿಮ್ಗೆ ಅಲ್ಲ ಗಟ್ಟಿ ಸೀರೆ ನಿಮ್ಗೆ ಸೊಸಿ ಉಟ್ಕೊಟ್ಟದ? ಅವ್ರು ಉಟ್ಕೊಳ್ತಿದ್ರೆ ನೀವು ಉಟ್ಕೊಳ್ಳಿ ಅಂತ ಮಗನ. ಅಷ್ಟು ಮಾಡ್ಲ? ಏ ಚುಪ್ಪಿ, ಈ ಸೀರೆ ತಗೊಂಡು ಸೀದಾ ಮನೆಗೆ ನಡಿ. ನನ್ ದೊಡ್ಡ ಕೆಲಸ ಐತಿ, ಮುಗಿಸ್ಕೊಂಡು ಬರ್ತೀನಿ. ಬೇಕಾದ ಸೀರೆ ಕೊಡು ನನ್ ಸೊಸಿಗ. ಬಾಯ್ ತಗ. ಏ ಸುಬಿ, ಮಾವ ಹೋಯ್ ಹೋಯ್ ಹೋಯ್ತಾ? ಹೋದಾ ಹೌದಾ? ಅಲ್ಲ ನೀ ಗಟ್ಟಿ ಸೀರೆ ಕೊಡ್ಲಾ ಇಲ್ಲ? ಸೀರೆ ಮಾತ್ರ ಸ್ವಲ್ಪ ಸಾಕ್ ಮಾಡ. ಮತ್ತೆ ಅಲ್ಲ ನನಗೆ ನಿನ್ನಂತದ ಹುಡುಕಿ ಬಿಟ್ಟಿ. ಹೌದೇನ? ಸಾಕ್ ಮಾಡ ನಿನ್ ಜೋಕಿನ ಮಾತು. ಅಲ್ಲ ಸಾಯಂಕಾಲ ಬರ್ತೀನಿ, ಮನೆ ಬಾಗಿಲು ತೆಗೆದಿರಿ. ಹೌದಾ? ನನ್ನ ಮನದ ಬಾಗ್ಲ ತೆಗ್ದಿಟ್ಟಿನಿ, ಮತ್ತೆ ಮನಿ ಬಾಗ್ಲ ಯಾಕೆ ತೆಗೆದು ಒಂದ್ ಹಾಡು. ಅಯ್ಯ ಹಾಡ್ಬೇಕ ಮತ್ತೆ? ಅಯ್ಯೋ 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 ಅಲ್ಲ ಮೊದಲೇ ನೋಟಕ್ಕೆ ಹೊಡಿ ಮತ್ತೆ ಮತ್ತೆ ಮಿಕ್ಕಿ ಸಾರು ಮಾಡ್ಬಾರ್ದ? ತಾತಯ್ಯ 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 ಜೀವನ ಸಾಗುತ್ತಲಿ ಒಲಿದು ಸೇರುವ ಈ ಆಸೆ. ನಿನ್ನ ಪ್ರೀತಿ ಮಾಡು, ನನ್ನ ಪ್ರೀತಿ ನೀಡು, ನಿನ್ನ ಪ್ರೀತಿ ನೀಡು, ಸಂತೆ ಮದಿ ಹಾಡು. ಜೀವನ ಸಾಗುತ್ತದೆ ಒಲಿದು ಸೇರುವ ಈ ಆಸೆ. ಪ್ರೀತಿ ನೀಡು, ಸವಿ ಪ್ರೇಮದಿ ಹಾಡು, ನಿನ್ನ ಪ್ರೀತಿ ನೀಡು, ಸವಿ ಪ್ರೇಮದಿ ಹಾಡು. ಜೀವದ
ಹಾ ದಮ್ ಹೋಯ್ತು ದಮ್ ಹೋಯ್ತು ಹೋಯ್ತಾ ಆಮೇಲೆ ಸಿಗ್ಲಾ ಹಾ ಬಲ್ಲ ಹಾ ಬಾ ಬಾಯ್ ಟಾಟಾ ನಾಳೆ ಇಲ್ಲೇ ಹಾ ಸೀರೆ ಹಾ ಮೈ ಕಾಣುವ ಸೀರೆ ಹಾ ತಗೊಂಬಲ್ಲ ಬೇಡ 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 ನಾನು ಜಿತೇಂದ್ರ ನೀನು ಶ್ರೀದೇವಿ ನಾನು ಜಿತೇಂದ್ರ ನೀನು ಶ್ರೀದೇವಿ ಓ ಬೆಳೆದು ಮಾಡೋಣ ಬಾರೆ ನಾನು ಜಿತೇಂದ್ರ ನೀನು ಶ್ರೀದೇವಿ ನಾನು ಜಿತೇಂದ್ರ ನೀನು ಶ್ರೀದೇವಿ ಏ ಹುಡುಗ ಹಿಂಗ್ಯಾಕ ಮಾಡ್ತೀನಿ ದಿಮಕ ಏ ಹುಡುಗ ಹಿಂಗ್ಯಾಕ ಮಾಡ್ತೀನಿ ದಿಮಕ ಪ್ರೀತಿ ಪಾಠ ಹೇಳಿಕೊಡ್ತೀನಿ ಬಾ ಹೇ ಮಾಮ ರಾತ್ರಿ ನಿನಗದೆಲ್ಲ ಕೊಡ್ತೀನಿ ಬಾ ಏ ಹುಡುಗ ಹಿಂಗ್ಯಾಕ ಮಾಡ್ತೀನಿ ದಿಮಕ ಏ ಹುಡುಗ ಹಿಂಗ್ಯಾಕ ಮಾಡ್ತೀನಿ ದಿಮಕ ಪ್ರೀತಿ ಪಾಠ ಹೇಳಿಕೊಡ್ತೀನಿ ಬಾ ಹೇ ಮಾಮ ರಾತ್ರಿ ನಿನಗದೆಲ್ಲ ಕೊಡ್ತೀನಿ ಬಾ ನೀನೇನೆ ನೀನೇನೆ ನೀನೆ ತಾನೆ ಜೀವನ ಕಲ್ಪನೆ ನೀನೇನೆ ನೀನೇನೆ ನೀನೆ ತಾನೆ ಈ ಜೀವನ ಕಲ್ಪನೆ ನೀನಾದೆನಾ ನೀನೊಲಿದ ಈ ಕ್ಷಣ ನಿನ್ನಿಂದಲೇ ಹೊಸದೇನೋ ತಲ್ಲಣ ಮಾತೆ ಬಂದಿಲ್ಲ ಯಾಕೋ ಗೊತ್ತಿಲ್ಲ ನೋಡಿನಾನೇ ಇಲ್ಲ ಹೇಗೋ ನಾನಿದ್ದೆ ಈಗ ಹೀಗಾದೆ ಅದಕ್ಕೆ ನೀನಾನೇ ಕಾರಣ ನೀನಾದಿನ ನೀನೊಲಿದ ಈ ಕ್ಷಣ ಸುಸ್ತಾಗ್ತನ ಎಷ್ಟು ದಿವಸ ಆಯ್ತು ಯಾಕ ಎಷ್ಟು ದಿವಸ ಆಯ್ತು ಯಾಕ ಭೇಟಿನೇ ಆಗಿಲ್ಲ ನೀನು ಎಲ್ಲೋಗಿದೆ ಅಚ್ಚ ಬದಿಗೆ ಹೋಗಿದೆ ಇಚ್ಚ ಬದಿಗೆ ಹೋಗಿದೆ ಏನ್ ಮಾಡುದು ನೋಡು ನಮ್ಮ ಮಾವ ನಮ್ಮ ಮನ್ಯಾಗಿದ್ರ ಹೊರಗಡೆ ಹೋಗಕ್ಕ ಕೊಡಂಗಿಲ್ಲ ಮನ್ಯಾಗ ಕುಂದ್ರ 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 ಅಂತಾನ ಸುಬಿ ಹ್ಮ್ ಇವತ್ತಿಲ್ಲ ಹ್ಮ್ ಮಹಿಳಾ ಲಿಂಗಪ್ಪನ ಜಾತ್ರೆ ಐತಿ ಹ್ಮ್ ತುಂಬಿ ಜನರೊಳಗ ಹ್ಮ್. ಒಬ್ರು ಮೈ ಒಬ್ರು ಬದ್ಕೊಂತ ಯಾಕೋ ಸ್ವಲ್ಪ ಓದ ಜೋಡ ಕಾಯಿ ಓಡಿಸ್ಬಿಡ್ಬೋದು ನೀನು ಹೌದನ ಇರ್ಲಿ ಬಿಡು ಸರಿ ನೀ ಹೇಳ್ದಂಗ ಯಾರ್ ಬೇಡಂದ್ರ ನಾನು ಬರ್ತೀನಿ ಮತ್ತ ಅದ್ರ ಜೋಡಿ ನನಗೂ ಒಂದ್ ಬೇಕು ನನಗ ಅದು ಅದು ಪಿಪಿ ಬೇಕು ಪೀಪಿನ ಏನ ಕೇಳ್ತಿ ಅಂದ್ರೆ ಪೀಪಿನ ಕೇಳ್ದ ಹ್ಮ್. ಮತ್ತ ನಿನಗೇನ್ ಇಷ್ಟ ಮಾವ ನನಗ ಹ್ಮ್ ನನಗ ನಿನಗ ಜನ್ಮ ಜೋಡಿ ಹಂಗ ತೊಟ್ಲ ಆಡ್ಬೇಕಂತ ಆಸೆ ಚಿನ್ನ ಅಯ್ಯ ಯಾರು ಆಡಂತಾರ ಅದನ್ನು ಆಡೋಣ ಮತ್ತ ಅದ್ರ ಜೊತೆ ಮತ್ ನನಗ್ ಮತ್ತಿನ್ನೇನೋ ಬೇಕು ಏನ ಅದೇನೋ ಕಟ್ಟಿಯಕ್ ಇರ್ತೈತಲ್ಲ ಅದು ಏನ ಅದೇನೋ ನನಗ್ ಗೊತ್ತಿಲ್ಲ ಬೆಂಡು ಬೆತ್ತಸ ಅಂತ ನೋಡೋದು ಅದಕ್ಕ ಅಂತಾರ ಜಾತ್ರಿ ಅಂತ ಹೌದನ ಸುಬಿ ಹಾ ಸುಬಿ ಹಾ ನಮ್ ಜೊತೆಗ ಜಾತ್ರೆಗೆ ನಮ್ ಮೆತ್ತಿನೂ ಕರ್ಕೊಂಡು ಹೋಗಿನ ಅಯ್ಯ ನಿನ್ನ ಬಾಯಾಗ ಮಣ್ಣು ಹಾಕಾಂತೀನಿ ಆಕಿ ಯಾಕ ಶಿವಪುಜದಾಗ ಜಲ್ದಿ ಬಂದಂಗ ಆಕಿ ಬೇಡ ನಾವಿಬ್ರು ಹೋದ್ರನ ಜೋರ್ ಮಜಾ ಸಿಕ್ತೈತ್ ನೋಡು ಅಯ್ಯೋ ಸುಬಿ ಹಾ ನೋಡಿ ಬಿಡ ಸುಬಿ ಹೆಂಗಿಲ್ಲ ಬಿಡ ನೋಡಿದ್ರೆ ನಂಗೆ ಒಂದು ಹಂಗಾರ ಒಂದು ಮೂನ್ ಆಯ್ತು ಸುಬಿ ನೀನು ಒಂದು ಮೂನೆ ಹಾಕಿದ್ದಿ ಒಂದು ಮೂನೆ ಹಾಕಿದ್ರೆ ಇಲ್ಲ ನಿಂದ್ರ ನಮ್ಮ ಮಾವ ಬರ್ತಾನಲ್ಲ ಒಂದು ಮೂನೆ ಅಂತ ಹಿಡಿದು ತಗೊಂಡು ಬಾ ನಡಿ ಹೋಗೋಣ ನಡಿ. ಶುರುವಾಯಿತು ಧರ್ಮದ ನಾಡಿನಲ್ಲಿ ಕರ್ಮದ ಉಳಿಗಳ ಅಧರ್ಮದ ಅಟ್ಟಹಾಸ. ಈ ನಾಗೇಂದ್ರನ ಹೆಸರು ಕೇಳಿದರೆ ಆ ದೇವಲೋಕದ ದೇವೇಂದ್ರನ ಹೆಸರಿ ತನ್ನ ಸೈನ್ಯದ ಜೊತೆಗೆ ಪಾತಾಳದಲ್ಲಿ ಅಡಗಿಕೊಂಡಿರುವಾಗ ಇನ್ನು ಈ ಜನರು ಯಾವ ಲೆಕ್ಕ? ಈ ಜನರಿಗೆ ನಮ್ಮ ಮೇಲೆ ಭಯ ಬರಬೇಕು ಅಂದರೆ ನಾವು ಅವರ ಮೇಲೆ ದಬ್ಬಾಳಿಕೆಯನ್ನು ಮಾಡುತ್ತಲೇ ಇರಬೇಕು. ವಯಸ್ಸಿಗೆ ಬಂದ ಹುಡುಗಿಯರಿಗೆ ಸುಖ ನೀಡುವುದೆಂದರೆ ಈ ನಾಗೇಂದ್ರನಿಗೆ ಹಬ್ಬವೇ ಹಬ್ಬ. ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ ಓ ಪವಿತ್ರ, ನೀನು ಬಂದಿದ್ದು ಒಳ್ಳೆಯದಾಯ್ತು. ಯಾಕೆ ಏಕೆಂದರೆ
ನನಗೀಗ ನಿನ್ನಂತ ಹುಡುಗಿಯರ ಸಂಘ ಬೇಕು. ನಿನಗೆ ಸಂಘ ಬೇಕೆಂದಾಗ ನಿನ್ನ ಸನಿಹಕ್ಕೆ ಬರೋದಕ್ಕೆ ನಾನೇನು ನಿನ್ನ ಸತಿ ಅಲ್ಲ. ಸತಿ ಒಪ್ಪಿದರೆ ಕಟ್ಟುವೆ, ಈಗ ನಿನ್ನ ಕೊರಳಿಗೆ ತಾಳೆ. ನಿನ್ನಂತ ಕಟುಕನ ಕೈಯಿಂದ ತಾಳಿ ಕಟ್ಟಿಸಿಕೊಳ್ಳುವ ಕರ್ಮ ನನಗಿನ್ನೂ ಬಂದಿಲ್ಲ. ಕಟುಕ ನಾನು ಒಂಥರ ಕಟುಕನೇ. ಕೈ ಹಿಡಿಯುವ ಇಷ್ಟ ಇಲ್ಲದಿದ್ದರೆ ಒಂದೇ ಒಂದು ದಿನ ಸುಖವನ್ನೇಳು. ಬಾಯಿ ಮುಚ್ಚೋ ಬದ್ಮಾಶ್. ಇನ್ನೊಂದು ಅಕ್ಷರ ಹಗುರವಾಗಿ ನುಡಿದ್ರೆ ಈ ನಿನ್ನ ಬಾಯಲ್ಲಿರುವ ಹಲ್ಲುಗಳನ್ನೇ ಉಚ್ಚಬೇಕಾಗತ್ತೆ. ಶಾಬಾಷ್. ಹಲ್ಲು ಬಿಚ್ಚುವ ಹುಚ್ಚು ಸಾಹಸ ನಿನಗಿದೆ ಅಂದ ಮೇಲೆ ಈಗ ನೋಡಿ ನಾವೇಂದ್ರ ಚಮತ್ಕಾರ. ಕೈ ಬಿಡೋ ನೀಚ. ಹಣ ಇದೆ ಅಂತ ಸಿಕ್ಕವ್ರ ಮೇಲೆ ಕೈ ಹಾಕೋದಕ್ ಬಂದಿದೆಯಲ್ಲ. ನನಗೆ ಹೇಳುವವರು ಕೇಳುವವರು ಯಾರು ಇಲ್ಲ ಅಂತ ಮಾಡಿದ್ರೇನು? ಇಲ್ಲಿ ನಾವು ಹೇಳದನ್ನೇ ಕೇಳಬೇಕು ವಿನಃ ನಮಗೆ ಹೇಳಲು ಯಾರು ಬರಬಾರದು. ಬೇಡ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ನನ್ನ ಮಾನ ಮಾತ್ರ ಕಳಿಬೇಕು. ಕಬ್ಬಿಣ ಕಾಫಿ ಬಡಿದಾಗಲೇ ಮಾತು ಕೇಳುವುದು. ನನ್ನ ಹೃದಯದ ಬಾಯಾರಿಕೆಯನ್ನು ನೀಗಿಸುವ ನವಿಲು ನೀರಾಗಿ ಗರಿಬಿಚ್ಚಿನ ಅರ್ಜಿಸು ಅಂಗಳದಲ್ಲೇ. ನೀವು ಹೇಳಿದ ಹಾಗೆ ನಾನು ಹಾಡ್ತೀನಿ. ನನ್ನ ಮಾನ ಮಾತ್ರ ಕಳಿಬೇಕು. ನನ್ನ ಮಾತಿಗೆ ಸಹಕರಿಸಿದ ನಿನಗೆ ನನ್ನ ಅಭಿನಂದನೆ. ಬರುತ್ತೇನೆ. ಹೋಗು ಮುಟ್ಟಾಳ, ಹೋಗು. ಹೆಣ್ಣು ಹೊಣ್ಣು ಮಣ್ಣು ಈ ಮೂರು ಮಾಯಗಳ ಮರ್ಮ ನಿನಗಿನ್ನೂ ಗೊತ್ತಿಲ್ಲ. ಕಾಲನೇ ಉತ್ತರ ಕೊಡುತ್ತೆ. ದೇವರ ಉತ್ಸವದಲ್ಲಿ ಅವಮಾನ ಮಾಡಿದ ಮುತ್ತಣ್ಣನ ಮನೆತನದ ಮೇಲೆ ಸೇಡು ತೀರಬೇಕಾದರೆ ಸೌಂದರ್ಯದ ಅರಣ್ಯಂತಿರುವ
ಜ್ಯೋತಿಯ ಶೀಲಹರಣ ಇನ್ನು ನನ್ನಿಂದ ನಡೆಯಲೇಬೇಕು. ಮನಸ್ಸಿಗೆ ಬಂದ ಹೆಣ್ಣು ಮಣ್ಣು ಸೇರುವ ತನಕ ಈ ಧರ್ಮೇಂದ್ರನಿಗೆ ಸಮಾಧಾನವೇ ಇಲ್ಲ. ಅದಕ್ಕಾಗಿ ಇಂದು ಮೊತ್ತಣ್ಣನ ಮನೆಯಲ್ಲಿ ನನ್ನ ಆಗಮನ, ಜ್ಯೋತಿಯ ಶೀಲದ ನಿರ್ಗಮನ. ಜ್ಯೋತಿ, ಯಾರು? ಓಹೋ, ಶ್ರೀಮಂತರು. ನೀವೇ ಕಿವಿಗೆ ಬಂದ್ರಿ? ಹಿಡಿದಿರುವ ಕೆಲಸವನ್ನು ಪೂರ್ಣಗೊಳಿಸೋ ಜ್ಯೋತಿ. ನೋಡಿ, ನಿಮ್ಮ ಕೆಲಸದ ಮಾತಿನಿದ್ರು ನಮ್ಮ ಯಜಮಾನರು ಬಂದ ನಂತರ ನೀವು ಮಾತಾಡ್ಕೊಳ್ಳಿ. ನಾವು ದಯವಿಟ್ಟು ಹೋಗ್ಬೋದು. ಅದು ನಿನ್ನ ಹತ್ರ ಮಾತನಾಡುವ ವಿಷಯ. ಏನು? ನನ್ನ ಹತ್ರ ಮಾತಾಡೋ ವಿಷಯ? ಹಾಗಿದ್ರೆ ಒಂದು ಕೆಲಸ ಮಾಡಿ, ನಮ್ಮ ಮನೆಯವರು ಬಂದ ನಂತರ ಬನ್ನಿ, ಆಗ ಮಾತಾಡಿದ್ರಾಯ್ತು. ಮನೆಯವರೆಲ್ಲ ಇಟ್ಕೊಂಡು ಮಾತನಾಡಲು ಇದೇನು ಮದುವೆ ವಿಷಯವಲ್ಲ. ಲೇ, ಸುಮ್ಮನೆ ಸೆರಗು ಆಸು ಈ ಧರ್ಮೇಂದ್ರನಿಗೆ. ನೋಡಿ, ನಾನೀಗ ಮತ್ತೊಬ್ಬರ ಹೆಂಡತಿ. ಇಂಥ ಪರಿಸ್ಥಿತಿ ಮೇಲೆ ಕಣ್ಣು ಹಾಕೋದು ಇದು ನಿಮ್ಮಂಥವ್ರಿಗೆ ಸಲ್ಲದ ವಿಷಯ. ಇದು ತಪ್ಪು. ತಪ್ಪು. ನನಗೆ ಈ ಉಪದೇಶದ ಮಾತು ನೋಡ್ತಿಲ್ಲ. ನಿನ್ನಂತ ಸುಂದರಿಯದ ಮಾತು ಕೇಳಿ ಕೈಯಲ್ಲಿರುವ ಹಕ್ಕಿ ಬಿಡಲು ನಾನೇನು ಮೂರ್ಖನಲ್ಲ. ಆಟ ಮಾಡದೆ ಸೆರಗು ಆಸು ನನ್ನೊಂದಿಗೆ. ಇಲ್ಲ, ನಾನು ಸತ್ತು ಚಿಂತೆ ಇಲ್ಲ. ಆ ಕೆಲಸವನ್ನ ನಾನು ಮಾಡುವುದಿಲ್ಲ. ನೋಡು, ಗಂಡನೇ ದೇವರೆಂದು ಬಾಯಿ ಮಾತನ್ನ ಹೇಳಿ ಕದ್ದು ಮುಚ್ಚಿ ನಂತರ ಮತ್ತೊಬ್ಬನ ಜೊತೆಗೆ ಮುದ್ದಾಡುವ ಸುಂದರಿ ಇರಬೇಕಾದ್ರೆ ನೀನು ನನ್ನೊಂದಿಗೆ ಬೆರ್ತಾರೆ ನಿನಗೆ ಸಿಗುವುದು ಅಪಾರ ಸಂಪತ್ತು. ಜೊತೆ ಸಂಪತ್ತಿಗೆ ಆಸೆ ಪಟ್ಟು ಪತಿ ಧರ್ಮ ಸತಿ ಧರ್ಮವನ್ನ ಮಾರುವಂತ ಕೆಟ್ಟ ಮನಸ್ಸಿನ ಹೆಣ್ಣು ನನಗೆ ನನ್ನ ಪತಿ ಮುಖ್ಯ, ಪತಿ ಧರ್ಮವೇ ನನಗೆ ಮುಖ್ಯ. ಲೇ ಜ್ಯೋತಿ, ಪತಿಯೇ ದೇವರನ್ನು ಪೂಜೆ ಮಾಡುವ ಕಾಲ ಕಳೆದು ಹೋಗಿ ಬಹಳ ದಿನಗಳಾಗಿವೆ. ಇಂದಿನ ನಾರಿಯರು ಮೈ ಕಾಣುವಂಗೆ ಉಡ್ತಾಳೆ ಸೀರೆ, ನಮ್ಮಂತವರನ್ನು ನೋಡ್ತಾಳೆ ಬಾರಿ ಬಾರಿ, ಕಾಮ ಕ್ರೀಡೆಯನ್ನು ಆಡ್ತಾಳೆ ಆ ಕೋರಿ. ಹೇಗಿದೆ ಇಂದಿನ ಸತಿ ಧರ್ಮ? ಸುಮ್ಮನೆ ವೇಳೆ ಹಾಳು ಮಾಡದೆ ಸೇರು ಬಾ ನನ್ನ ಜೊತೆಗೆ. ಹೆಣ್ಣಿಗೆ ಕೀಳಾಗಿ ಮಾತಾಡ್ತಿರಲಿಲ್ಲ. ನಿಮ್ಮಂತ ಗಂಡಸಿರೋದ್ರಿಂದಲೇ ಈ ಸಮಾಜ ಹಾಳಾಗಿ ಹೋಗಿರೋದು. ನೋಡು, ನಿಮ್ಮಂತ ಕಾಮುಕರನ್ನ ನಿಮ್ಮಂತ ಪಾಪಿರನ್ನ ಹರಕು ಮೆಟ್ಟಿದ ಹರಿದು ಪಾಪ ಮಾತ್ರ ಧರ್ಮೇಂದ್ರನ ಹೆಜ್ಜೆ ಸಪ್ಪಳ ಕೇಳಿದರೆ ಸಾಕು, ಸುಂದರಿಯರು ತಾವಾಗಿಯೇ ಬಂದು ಸರಸಕ್ಕೆ ಸೈ ಎನ್ನುತ್ತಿರುವಾಗ ನೋಡು, ಈ ಧರ್ಮೇಂದ್ರ ಒಲಿದರೆ ಧರ್ಮ, ಎದುರಾದರೆ ಕರ್ಮ. ಅದೇ ನಿನ್ನ ಹತ್ರ ಮಾತನಾಡಿ ಪ್ರಯೋಜನವಿಲ್ಲ. ಬಾ. ಬಂದ ಕೆಲಸವನ್ನು ಬೇಗ ಮುಗಿಸುವುದು ತಾನೇ. ಮುಗಿಸಲು ಇವಳು ಸಹಕರಿಸುತ್ತಿಲ್ಲ ಕಣ. ಎದ್ದಂತ ಹೆಣ್ಣುಗಳಿಗಾಗಿ ನೀರು ಕುಡಿಸಿದ ನಮ್ಮಂಥವರಿಗೆ ಇವಳು ಯಾವ ಲೆಕ್ಕ? ಈಗಲಾದರೂ ನಮ್ಮ ಮಾತು ಕೇಳಿರೆಯ? ಖಂಡಿತವಾಗಿಯೂ ಕೇಳ್ತೀನಿ. ನಿಮ್ಮ ಆಸೆಯಂತೆ ನಾನು ನಡ್ಕೊಳ್ತೀನಿ. ನಾನು ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ, ಅವಕಾಶ ಮಾಡ್ಕೊಡ್ತೀರಾ? ಬೇಗ ಬಾ. ಅಣ್ಣ, ಹೇಗಿದೆ ನಿನ್ನ ತಮ್ಮನ ಚಮತ್ಕಾರ? ನಿಜ ಹೇಳ್ಬೇಕಂದ್ರೆ ನೀನು ನನಗಿಂತ ಒಂದು ಕೈ ಮೇಲಾಗಿದ್ದೀಯಾ ಜಿತೇಂದ್ರ. ನಿಜವಾಗಿಯೂ ಮೆಚ್ಚಬೇಕು ನಿನ್ಗೆ. ಜ್ಯೋತಿ, ಬೇಗ ಬಾರೆ. ಅಣ್ಣ, ಇವಳ ದೇಹ ಮೊದಲು ನಿನಗೆ, ಆಮೇಲೆ ನನಗೆ ಕರೆದುಕೊಂಡು ಹೋಗೋಣ. ಒಂದು ನಿಮಿಷ.
ಸಮಯದಲ್ಲಿ ಹಾಡಿ ಕುಣಿಯೋಣವಾ? ಮುತ್ತಣ್ಣನ ರೆಕ್ಕೆ ಮುರಿಯುವುದಂತೂ ಖಂಡಿತ. ನಾವಿನ್ನು ಬರುತ್ತೇವೆ. ಮುಂದಿನ ಜನ್ಮದಲ್ಲಾದರೂ ನನಗೆ ಸುಖ ನೀಡುವೆಯ ಬಾಗಿತೇಂದ್ರ, ಹೋಗೋಣ. ಏನಾಯ್ತು ಜ್ಯೋತಿ?
ಮೈಲಾರಿ, ಈ ಜನಗಳಿಗೆ, ಈ ಊರಿಗೆ ಯಾವುದೇ ಪಾಪಿಗಳು ಕಷ್ಟ ಕೊಡಬಾರದು ಅಂತ ದುಷ್ಟರು ಹುಟ್ಟಿ ಬಂದೆ ಅವರ ಹುಟ್ಟನ್ನ ನೀನು ಅಡಗಿಸ್ಬೇಕಪ್ಪ. ಅವರ ಹುಟ್ಟು ಅಡಗಿಸ್ಬೇಕು ಮೈದಿನ. ಅತ್ತಿಗೆ ಬಡವರ ಮೇಲೆ ದಬ್ಬಾಳಿಕೆ ಮಾಡುವ ದುಷ್ಟ ಜನರು ಈ ಮೈಲಾರಿಯ ಕಣ್ಣಿಗೆ ಬಿದ್ದರೆ ತಕ್ಷಣ ಅವರಿಗೆ ಅಂತಿಮವನ್ನು ಹಾಡುತ್ತೇನೆ. ನಾನು ಮಾತಿಗೆ ತಪ್ಪುವುದಿಲ್ಲ ಅತ್ತಿಗೆ. ಇವನು ಮಾತು ಕೊಟ್ಟ ಮೈಲಾರಿ ತಾಯಿ, ಮಾತು ಕೊಟ್ಟ ಮೈಲಾರಿ, ಮಾತು ಕೊಟ್ಟ ಮೈಲಾರಿ. ಅತ್ತಿಗೆ ಜ್ಯೋತಿ ಮಾತಾಡು, ಜ್ಯೋತಿ ಮಾತಾಡು. ಮಗುವಿನಂತೆ ನಿಮ್ಮ ಮಡಿಲಲ್ಲಿ ಇರುವ ನಡು ನೀರಿನಲ್ಲಿ ನನ್ನ ಕೈ ಬಿಟ್ಟೆ ಅಲ್ಲ. ಮಾತಾಡು ಜ್ಯೋತಿ, ಮಾತಾಡು. ಮಡದಿ ಬಂದಳೆಂದು ನಾನು ಸಂತೋಷ ಪಡುವಂತಿಲ್ಲ. ವಿಷ ಕುಳಿತು ಸಾವಿಗೆ ಶರಣಾಗಿ ನನ್ನನ್ನು ನೋವಿನ ಸಾವಿರಕ್ಕೆ ತುಳಿದಿಲ್ಲ. ಮಾತಾಡು ಜ್ಯೋತಿ. ಅಣ್ಣ ಸಮಾಧಾನ ಮಾಡಿಕೊಳ್ಳಲ್ಲ. ಹೇಗಪ್ಪ ಸಮಾಧಾನ ಮಾಡಿಕೊಳ್ಳಿ? ಬಾಡಿ ಬದುಕಬೇಕಾದ ನಿನ್ನತ್ತಿಗೆ ನನ್ನನ್ನಲ್ಲಿ ಬಾಡ್ದ ಊರಿಗೆ ಹೋಗಿರುವಾಗ ಹೇಗಪ್ಪ ಸಮಾಧಾನ ಮಾಡಿಕೊಳ್ಳಿ? ಯಾವ ತಪ್ಪಿಗಾಗಿ ನಮ್ಮಣ್ಣನನ್ನು ಅರೆಸ್ಟ್ ಮಾಡ್ತಾ ಇದ್ದೀರಾ? ಸತ್ತು ಬಿದ್ದಿರುವ ನಿನ್ನ ಹತ್ತಿಗೆಯ ಸಲುವಾಗಿ. ಹತ್ತಿಗೆ ಸಾವಿಗೆ ನಮ್ಮ ಅಣ್ಣ ಕಾರಣ ಅಂತ ಯಾರು ಹೇಳ್ತಾರೆ? ಹಾಗಾದ್ರೆ ನಿನ್ನನ್ನು ಅರೆಸ್ಟ್ ಮಾಡ್ತೇನೆ. ಇನ್ಸ್ಪೆಕ್ಟರ್, ಆಗಿ ದೊಡ್ಡ ಮಾತಿಗೆ ಏನೇನೋ ಮಗಳ ಮನೆಗಳು. ಹಾಗೆ ಮಾಡಬೇಡಿ. ಹೆಂಡತಿ ಇಲ್ಲದ ನಾನು ಮನೆಯಲ್ಲಿದ್ದರೇನು, ಜೈಲಿನಲ್ಲಿದ್ದರೇನು, ನನ್ನನ್ನು ಅರೆಸ್ಟ್ ಮಾಡಿದ ಇದು ಬುದ್ಧಿವಂತರ ಲಕ್ಷಣ. ಅರೆಸ್ಟ್ ಮಾಡಿ ಇವನನ್ನು. ಊರ ಜನಗಳ ಎದುರು ಅವಮಾನ ಮಾಡಿದ ಈ ಮಗನಿಗೆ ಜೈಲಿನಲ್ಲಿ ಬುದ್ಧಿ ಕಲಿಸೋಣ. ಕಾನೂನಿದೆ ಏನು ಅರಿಯದ ನನ್ನಣ್ಣನ ಮೇಲೆ ನೀನೇನು ಕೈ ಮಾಡಿದ್ದೆ, ಆದರೆ ನಡೆಮಾಡಲು ಕಾಣು, ಅನ್ನ ತಿನ್ನಲು ನಿನಗೆ ಕೈ ಇರುವುದಿಲ್ಲ. ಏಕೆಂದರೆ ಕೊಂಡ ಸೊಂಟಗಳು ಇದ್ದರೆ ಇವನು ಮೈಲಾರಿ, ಕೈಗೆ ಬಂದರೆ ಸವಾರಿ. ಚಚ್ಚರದಿಂದಿರು. ಮೊದಲಣ್ಣ, ನಿನ್ನ ತಮ್ಮನಿಗೆ ತಿಳಿಸಿ ಹೇಳು. ಇಲ್ಲವಾದರೆ ನಿನ್ನ ಜೊತೆಗೆ ಇವನನ್ನು ಅರೆಸ್ಟ್ ಮಾಡಬೇಕಾಗುವುದು ಎಚ್ಚರ. ತಿಳಿಸಿ ಹೇಳುತ್ತೇನೆ ಮೈಲಾರಿ. ಆವೇಶಕ್ಕೆ ಒಳಗಾಗಬೇಡ. ನಾನು ಬೇಗ ಬಿಡುಗಡೆಯಾಗಿ ಬರುತ್ತೇನೆ ಮೈಲಾರಿ. ನಿನ್ನ ಅತ್ತಿಗೆ ಸಮಾಧಾನ ಮಾಡಪ್ಪ. ಬಾಡಿನ ಪಾಟ್ಮೋಟ್ ನಮಗೆ ಕಳಿಸುವ ವ್ಯವಸ್ಥೆ ಮಾಡು. ನಾನು ಇವನನ್ನು ಕರೆದುಕೊಂಡು ಹೋಗುತ್ತೇನೆ. ನಡೀಲೇ. ಎಲ್ಲಿದೆ ನ್ಯಾಯ, ಎಲ್ಲಿದೆ ನ್ಯಾಯವು ಕಾಣದ ಈ ಜಗದಲ್ಲಿ